ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮಾ ತಸ್ಮೈ ನಮೋ ನೀರದನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಮಧ್ವಜಯ ಪಾಠಕ್ಕೆ ಸುಸ್ವಾಗತ. ಮಧ್ವಜದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಚರಿತ್ರೆಯನ್ನು ನಿರೂಪಿಸುವ ಮೊದಲು ಆ ಆಚಾರ್ಯರ ಮೂಲ ಅವತಾರ ಮುಖ್ಯ ಪ್ರಾಣದೇವರ ಮೊದಲ ಅವತಾರವಾಗಿರ್ತಕ್ಕಂತಹ ಹನುಮಂತನ ವಿಚಾರವನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕಪಿಗಳಿಗೆ ಒಡೆಯನಾಗಿರತಕ್ಕಂತಹ ಕೇಸರಿ ಎಂಬ ಹೆಸರಿನ ಕಪಿಶ್ರೇಷ್ಠ ಇವ ಸ್ವರ್ಗಲೋಕದಲ್ಲಿ ದೇವೇಂದ್ರ ಶಚಿಯೊಂದಿಗೆ ಹೇಗೋ ಹಾಗೆ ಋಷ್ಯಮುಖ ಪರ್ವತದಲ್ಲಿ ಉದ್ಯಾನದಲ್ಲಿ ತನ್ನ ಪತ್ನಿಯಾಗಿರತಕ್ಕಂತಹ ಅಂಜನಾದೇವಿಯೊಂದಿಗೆ ವಾಸವಾಗಿದ್ದ. ಒಮ್ಮೆ ಈ ಕೇಸರಿ ಸಮುದ್ರ ತೀರದಲ್ಲಿ ಭರದ್ವಾಜ ಮುನಿಗಳು ತಪಸ್ಸು ಮಾಡ್ತಾ ಇರಬೇಕಾದರೆ ಅವರನ್ನು ಕೊಲ್ಲಲಿಕ್ಕೆ ಶಂಖಶಂಬಲ ಎಂಬ ರಾಕ್ಷಸ ಮದ್ದಾನೆ ವೇಷದಲ್ಲಿ ಬರ್ತಾ ಇರೋದನ್ನು ನೋಡಿ ಸಿಂಹ ಆ ಆನೆ ಮೇಲೆ ಆನೆ ಗಂಡಸ್ಥನ ಮೇಲೆ ದೂರದೊಂದಲೇ ನೆಗೆಯುವ ಹಾಗೆ ಆ ರಾಕ್ಷಸನ ತಲೆ ಮೇಲೆ ಹಾರಿ ಆಕ್ರಮಣ ಮಾಡ್ತಾನೆ ಕೇಸರಿ. ಕೇಸರಿಯು ಆ ಮದ್ದಾನೆ ವೆಸರಿದ್ದಂತಹ ರಾಕ್ಷಸನನ್ನು ಕೊಂದು ಭರದ್ವಾಜರಿಗೂ ಅಲ್ಲಿರ್ತಕ್ಕಂಥ ಎಲ್ಲ ಮುನಿಗಳಿಗೂ ಕೂಡ ಅಭಯವನ್ನು ಉಂಟು ಮಾಡ್ತಾನೆ. ಇದರಿಂದ ಹರ್ಷಿತರಾಗಿರ್ತಕ್ಕಂತಹ ಮಹರ್ಷಿಗಳು ವರವನ್ನು ಕೇಳು ಅಂತ ಕೇಳಿದಾಗ ಆ ಕೇಸರಿ ಕೇಳಿದ, ಯದಿ ಪ್ರಸನ್ನ ಭಗವತ್ತಮ ಮೇ ಸುತಂವರಣೆ ಸರ್ವಗುಣಾಭಿರಾಮಂ ತಸ್ಮಾನ್ನ ಮುಖ್ಯೋಸ್ತು ವಿನಾ ಮುಕುಂದಂ ಇವಂ ಸವರೇಥ ವರಂ ದ್ವಿಜೇಭ್ಯ. ಹೇ ಪೂಜ್ಯರೇ, ನನ್ನಲ್ಲಿ ತಾವು ಪ್ರಸನ್ನರಾಗಿದ್ದೀರಿ ಅಂತಾದರೆ ಎಲ್ಲ ಶುಭಗುಣಗಳಿಂದ ಶೋಭಿಸತಕ್ಕಂತಹ ಒಬ್ಬ ಮಗನನ್ನು ನಾನು ಪಡಿಬೇಕು ಅಂತ ಅಪೇಕ್ಷಿಸ್ತಾ ಇದ್ದೇನೆ. ಮೋಕ್ಷಪ್ರದನಾಗಿರತಕ್ಕಂತಹ ಶ್ರೀಮನ್ನಾರಾಯಣನ ಹೊರತು ನನ್ನ ಮಗನಾಗುವವರೆಗೆ ಶ್ರೇಷ್ಠ ಆಗಿರ್ತಕ್ಕಂಥವರು ಬೇರೆ ಇನ್ಯಾರು ಇರಕೂಡದು. ಶ್ರೀಮನ್ನಾರಾಯಣ ಒಬ್ಬನೇ ಅವರಿಗಿಂತ ಶ್ರೇಷ್ಠ ಆಗಿರಬೇಕು. ಅವನನ್ನು ಹೊರತುಪಡಿಸಿ ಇನ್ನು ಉಳಿದವರು ಯಾರೂ ಕೂಡ ಆ ನನ್ನ ಮಗನಿಗಿಂತ ಶ್ರೇಷ್ಠರಾಗಬಾರ್ದು. ಅಂತಹ ಒಬ್ಬ ಜೀವೋತ್ತಮನಾಗಿರ್ತಕ್ಕಂತಹ ಮಗನನ್ನು ವರವಾಗಿ ಬೇಡ್ಕೊಳ್ತಾನೆ. ಆಗ ಋಷಿಗಳು ತಥಾಸ್ತು ಅಂತ ವರ ಪ್ರದಾನ ಮಾಡ್ತಾರೆ. ಪುತ್ರ ಪ್ರಾಪ್ತಿಗಾಗಿ ಹಂಬಲಿಸ್ತಾ ಇರತಕ್ಕಂತಹ ಅಂಜನಾದೇವಿಯು ಒಮ್ಮೆ ಋತುಸ್ನಾತರಾಗಿ ವಸ್ತ್ರಾಭರಣಗಳಿಂದ ಭೂಷಲಾಗಿದ್ದಾಗ ಸುಮನೋಹರನಾಗಿರ್ತಕ್ಕಂತಹ ತನ್ನ ಪತಿಯನ್ನು ನೋಡ್ತಾಳೆ. ಆ ಕೇಸರಿಯ ಸ್ಪರ್ಶದಿಂದ ಹಾಗೂ ಮುಖ್ಯ ಪ್ರಾಣದೇವರ ಒಂದು ಸ್ಪರ್ಶದಿಂದಾಗ ಅವಳು ಗರ್ಭಧಾರಣೆ ಮಾಡ್ತಾಳೆ. ಮುಖ್ಯ ಪ್ರಾಣದೇವರು ಅಂಜನಾದೇವಿಯ ಗರ್ಭಧಾರಣೆಗೆ ಕಾರಣರಾಗ್ತಾರೆ. ಮುಂದೆ ಕೆಲವು ದಿನಗಳಲ್ಲಿ ಅಂಜನಾದೇವಿ ಒಬ್ಬ ಮಗನನ್ನು ಪಡಿತಾಳೆ. ಸಜ್ಜನರ ಅಜ್ಞಾನವನ್ನು ನಾಶ ಮಾಡತಕ್ಕಂತಹ, ಸಜ್ಜನರೆಂಬ ಕಮಲಗಳಿಗೆ ಸೂರ್ಯನಂತೆ ಇರತಕ್ಕಂತಹ ಅಮೂಲ್ಯ ಮಾಣಿಕ್ಯ ಮಣಿಯ ಹಾಗೆ ಪ್ರಕಾಶಮಾನಾಗಿರತಕ್ಕಂತಹ ಮುಖ್ಯ ಪ್ರಾಣನನ್ನು ಪಡಿತಾಳೆ. ಭಾಗವತೋತ್ತಮರ ಚೂಡಾಮಣಿಯಂತೆ ಇರತಕ್ಕಂತಹ ಮುಖ್ಯ ಪ್ರಾಣ ಅವತಾರಿಯಾಗಿರ್ತಕ್ಕಂತಹ ಆ ಮಗು ಜನಿಸುತ್ತಲೇ ಸುರಸುಂದರಿಯರು ಸಂತೋಷದಿಂದ ಸಂಭ್ರಮಿಸಿದರೆ ಅಸುರ ಪತ್ನಿಯರೆಲ್ಲ ಗರ್ಭಪಾತ ಹೊಂದಿಬಿಡ್ತಾರೆ. ಮುಖ್ಯ ಪ್ರಾಣ ಹನುಮಂತನಾಗಿ ಅವತರಿಸಿದಾಗ ಅಸುರ ಪತ್ನಿಯರ ಗರ್ಭಪಾತ ಆಗಿಬಿಡುತ್ತದೆ. ಮುಖ್ಯ ಪ್ರಾಣ ಹೀಗೆ ಅಂಜನಾದೇವಿಯಲ್ಲಿ ಅವತಾರ ಮಾಡಿ
ಕೆಲವು ದಿವಸಗಳಾಗಿವೆ. ಒಮ್ಮೆ ಆ ಕೂಸು ಹಸಿದುಕೊಂಡಿದೆ ಅಂತ ತಿಳ್ಕೊಂಡು ತಾಯಿ ಅದಕ್ಕೆ ತಿನ್ನಲಿಕ್ಕೆ ಹಣ್ಣು ತರಲಿಕ್ಕೆ ಅಂತ ಹೊರಗೆ ಹೋದಾಗ ಆ ಶಿಶು ಆಕಾಶದಲ್ಲಿ ಪಕ್ವವಾದ ಹಣ್ಣಿನಂತೆ ಕೆಂಪಾದ ಉದಯಿಸ್ತಾ ಇರತಕ್ಕಂಥ ಸೂರ್ಯನನ್ನು ಹಿಡಿಲಿಕ್ಕೆ ಆಕಾಶಕ್ಕೆ ನೆಗೆಯುತ್ತೆ. ಅದೇ ಸಮಯಕ್ಕೆ ಸೂರ್ಯನನ್ನು ಹಿಡಿಯಲಿಕ್ಕೆ ಅಂತ ಧಾವಿಸಿ ಬರ್ತಾ ಇದ್ದಂತಹ ಸೂರ್ಯನ ಕೆಂಪು ಕಿರಣಗಳಿಂದ ಕೆಂಪಾಗಿ ಕಾಣ್ತಾ ಇದ್ದಂತಹ ರಾಹುವನ್ನು ನೋಡಿ ಅವನನ್ನೇ ಹಿಡಿಯಲು ಈ ಶಿಶು ಮುಂದಾಗತ್ತೆ. ವಿಷ್ಣುವಿನ ಸುದರ್ಶನ ಚಕ್ರದಂತೆ ರಾಹುವಿನ ಕಡೆಗೆ ಧಾವಿಸಿ ಬರ್ತಾ ಇರತಕ್ಕಂತಹ ಆ ಹನುಮಂತನ ನೋಡಿ ಎಲ್ಲ ಜನರು ಶಿಶುವಾಗಿರುವಾಗಲೇ ಇಷ್ಟು ಪರಾಕ್ರಮಿಯಾಗಿರ್ತಕ್ಕಂತಹ ಈ ಮಗು ತಾರಣ್ಯದಲ್ಲಿ ಮಹಾಸತ್ವವನ್ನು ಹೇಗೆ ಪಡಿಬೋದು ಅಂತ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಶ್ಚರ್ಯಚಕಿತರಾಗ್ತಾರೆ. ಹೀಗೆ ತನ್ನ ಸಂಹಾರಕ್ಕೆ ಧಾವಿಸಿ ಬರ್ತಾ ಇರತಕ್ಕಂತಹ ಶಿಶುವನ್ನು ನೋಡಿ ಆ ಭಯಭೀತನಾಗಿರತಕ್ಕಂತಹ ರಾಹು ತನ್ನ ಪ್ರಾಣ ರಕ್ಷಣೆಗೋಸ್ಕರವಾಗಿ ಇಂದ್ರನಿಗೆ ಶರಣು ಹೋಗ್ತಾನೆ. ಇಂದ್ರ ಆ ಶಿಶುವಿನ ಮೇಲೆ ತನ್ನ ವಜ್ರಾಯುಧವನ್ನು ಪ್ರಯೋಗ ಮಾಡ್ತಾನೆ. ಆ ಅಸುರನ ರಕ್ಷಣೆಗೋಸ್ಕರವಾಗಿ ಇಂದ್ರ ಈ ತರಹ ವಜ್ರಾಯುಧನ ಪ್ರಯೋಗ ಮಾಡುವ ಮೂಲಕವಾಗಿ ಆ ಮಗುವಿಗೆ ಶಿಶುವಿಗೆ ದಂಡನೆ ಮಾಡಲಿಕ್ಕೆ ಹೊರಟಾಗ ಆ ಹರಿತವಾದ ವಜ್ರಾಯುಧ ಪೆಟ್ಟಿನಿಂದ ಆ ಶಿಶು ಕೆಳಗೆ ಇರತಕ್ಕಂತಹ ಪರ್ವತದ ಒಂದು ಶಿಖರದ ಮೇಲೆ ಬಿದ್ದು ಬಿಡುತ್ತೆ. ಆಗ ಮುಖ್ಯ ಪ್ರಾಣ ಅತಿ ಪ್ರೀತಿಯಿಂದ ಆ ಶಿಶುವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ವಜ್ರಪಾಣಿಯಾಗಿರ್ತಕ್ಕಂತಹ ಇಂದ್ರನ ಮೇಲೆ ಕೋಪಗೊಳ್ತಾನೆ. ಇಂದ್ರನ ಅಪರಾಧದಿಂದ ಮುಖ್ಯ ಪ್ರಾಣ ಕೋಪಗೊಳ್ತಲೇ ಶಿವ ಇಂದ್ರಾದಿ ದೇವತೆಗಳು ಎಲ್ಲ ಜೀವಿಗಳು ಕೂಡ ನಿಶ್ಚೇಷ್ಟರಾಗಿ ಬಿಡುತ್ತಾರೆ. ಎಲ್ಲ ಜೀವಿಗಳು, ಯಾಕೆಂದರೆ ಮುಖ್ಯ ಪ್ರಾಣದೇವರಿಗೆ ಸಿಟ್ಟು ಬಂದರೆ ಯಾರಿಗೂ ಏನು ಮಾಡಲಿಕ್ಕಾಗಲ್ಲ. ಮುಖ್ಯ ಪ್ರಾಣದೇವರಿಗೆ ಕೋಪ ಬಂದಿದ್ದರಿಂದ ಎಲ್ಲ ದೇವತೆಗಳು ಇಂದ್ರಾದಿ ಸಕಲ ದೇವತೆಗಳು ಕೂಡ ನಿಶ್ಚೇಷ್ಟರಾಗಿ ಬಿಟ್ಟಿದ್ದಾರೆ. ಯಾಕೆಂದರೆ ಪ್ರಾಣಮ್ಮಿನ ಪ್ರಾಣಿಶುನೋಹಿ ಚೇಷ್ಟ ಶ್ರೇಷ್ಠಾಪರಾಧಾಹಿ ಫಲಂತಿ ಸದ್ಯ ಎಂಬ ಮಾತನ್ನು ನಾರಾಯಣ ಪಂಡಿತಾಚಾರ್ಯರು ರಾಮಾಯಣ ಸಂಗ್ರಹದಲ್ಲಿ ಹೇಳ್ತಾರೆ. ಪ್ರಾಣಿಗಳಲ್ಲಿ ಮುಖ್ಯ ಪ್ರಾಣ ಇಲ್ಲದಿದ್ದರೆ ಯಾವ ಚೇಷ್ಟೆಯೂ ನಡೆಯುವುದಿಲ್ಲ. ತನಗಿಂತ ಉತ್ತಮರಲ್ಲಿ ಮಾಡಿದಂತಹ ಅಪರಾಧವು ಸದ್ಯವೇ ಹೇಗೆ ಭರಿಸ್ತದೆ ಎಂಬುದಕ್ಕೆ ಇದೊಂದು ಜ್ವಲಂತವಾಗಿರತಕ್ಕಂತಹ ನಿದರ್ಶನ. ಆದ್ದರಿಂದ ಯಾರು ತಮಗಿಂತ ಉತ್ತಮರಾದವರಲ್ಲಿ ದ್ರೋಹವನ್ನು ಅಪರಾಧವನ್ನು ಮಾಡಬಾರದು ಅಂತ ತಿಳ್ಕೊಳ್ಬೇಕು. ಮುಖ್ಯ ಪ್ರಾಣದೇವರು ಪ್ರಸನ್ನರಾದಾಗ ಲೋಕದ ಪ್ರಜೆಗಳು ವಿಪತ್ತಿನಿಂದ ಪಾರಾಗಿ ಸಂತುಷ್ಟರಾಗ್ತಾರೆ. ಭಂಗೇ ಪ್ರಸಕ್ತೇಪಿ ನಭಂಗಮಾಪ ಹನು ಶಿಶೋಹೋ ಯದ್ ಹನುಮಾನತೋಯಂ. ಆ ವಜ್ರಾಯುಧದ ಒಂದು ಪೆಟ್ಟು ಬಿದ್ದಿದ್ದರಿಂದಾಗಿ ಆ ಶಿಶುವಿನ ಗದ್ದ ಹನು ಅಂದರೆ ಗದ್ದ ಅದು ಭಂಗವಾಗದೇ ಇದ್ದುದರಿಂದ ಆ ಶಿಶುವನ್ನು ಶಿಶು ಹನುಮಾನ್ ಅಂತ ಪ್ರಸಿದ್ಧವಾಗಲಿ ಅಂತ ಮಹೇಂದ್ರ ಹೇಳ್ತಾ ಅರಳಿರತಕ್ಕಂತಹ ಕಮಲ ಪುಷ್ಪಗಳ ದಿವ್ಯ ಮಾಲೆಯನ್ನು ಆ ಶಿಶುವಿನ ಕೊರಳಿಗೆ ಹಾಕ್ತಾನೆ. ಅವನನ್ನು ಎಲ್ಲರೂ ಕೊಂಡಾಡ್ತಾರೆ. ದೇವಸಭೆಯಿದ್ದಂತಹ ಎಲ್ಲರೂ ಕೂಡ ಮುಖ್ಯ ಪ್ರಾಣನನ್ನು ಕೊಂಡಾಡ್ತಾರೆ, ಆ ಶಿಶುವನ್ನು ಕೊಂಡಾಡ್ತಾರೆ. ಶಸ್ತ್ರಾಸ್ತ್ರ ಸೋಢಾಖಿಲ ಶತ್ರು ಹಂತ ಶಾಸ್ತ್ರೇಶು ಸರ್ವೇಶು ವಿದಗ್ಧ್ಯ ಬುದ್ಧಿ ತಥೋ ಹನುಮಾನ್ ಭಗವತ್ಪ್ರಿಯಾಣಂ ಶ್ರೇಷ್ಠೋಯಮಿತ್ಯಭ್ಯದಿತಾಬ್ಜಯೋನಿ. ಹನುಮ ಅಂತ ಬ್ರಹ್ಮದೇವ ಅವನನ್ನು ಕರೀತಾನೆ. ಯಾಕೆಂದರೆ ಶಸ್ತ್ರಾಸ್ತ್ರನೆಲ್ಲ ಗೆಲ್ಲುವವ ಇವನು, ಸಕಲ ಶತ್ರುಗಳನ್ನು ಸಂಹಾರ ಮಾಡುವವನು, ಎಲ್ಲ ಶಾಸ್ತ್ರಗಳಲ್ಲಿ ಪಾರಂಗತನಾದವನು, ಅತ್ಯಂತ ಪ್ರತಿಭಾಶಾಲಿಯಾದವನು, ಮತ್ತೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರರಾದವರಲ್ಲಿ ಅಗ್ರಣ್ಯನಾಗಿದ್ದರಿಂದ ಈ ಮಗು ಹನುಮಾನ್ ಅಂತ ಪ್ರಸಿದ್ಧವಾಗಲಿ ಎಂಬುದಾಗಿ ಬ್ರಹ್ಮದೇವರು ನಾಮಕರಣ ಮಾಡ್ತಾರೆ. ಹೀಗೆ ಸೂರ್ಯಾಂತರ್ಗತ ಶ್ರೀಮನ್ನಾರಾಯಣನಲ್ಲಿ ಮೂಲ ಮಹಾವ್ಯಾಕರಣವನ್ನು ಅಧ್ಯಯನ ಮಾಡತಕ್ಕಂತಹ ಬಯಕೆಯಿಂದ ಆ ಪುಟ್ಟ ಹನುಮಂತ ಕೈಯಲ್ಲಿ ವ್ಯಾಕರಣ ಗ್ರಂಥ ಹಿಡ್ಕೊಳ್ತಾನೆ. ಹಿಡ್ಕೊಂಡು ಉದಯಾಚಲದಿಂದ ಅಸ್ತಾಚಲದ ಕಡೆಗೆ ಸಂಚರಿಸ್ತಾ ಸೂರ್ಯನಿಗೆ ಅಭಿಮುಖವಾಗಿ ಅವನನ್ನು ಅನುಸರಿಸಿಯೇ ನಡೀತಾನೆ. ಇದೇ ವಿಚಾರವನ್ನು
ಮಧ್ವನಾಮದಲ್ಲಿ ಹೇಳ್ತಾರೆ, ತರಣಿಗಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ ಉರಮಣಿಸಿ ಹಿಂದೆ ಮುಂದಾಗಿ ನಡೆದ ಪರಮ ಪವಮಾನಸುತ ಉದಯಾಸ್ತ ಶೈಲೆಗಳ ಭರದಿ ಏರಿದ ಈತಗೆ ಉಪಮೆ ಉಂಟೆ ಎಂಬುದಾಗಿ ಮಧ್ವನಾಮದಲ್ಲಿ ಹೇಳ್ತಾರೆ. ಹೀಗೆ ಸೂರ್ಯಾಂತರ್ಗತ ಮೂಲರಾಮ ಶ್ರೀಮನ್ನಾರಾಯಣನಲ್ಲಿ ಮೂಲ ವ್ಯಾಕರಣವನ್ನು ಅಧ್ಯಯನ ಮಾಡ್ತಾರೆ. ಅಖಂಡವಾಗಿರತಕ್ಕಂಥ ಹರಿಭಕ್ತಿಯಿಂದ ಪ್ರಾಪ್ತವಾಗಿರತಕ್ಕಂಥ ಆನಂದ ಸಾಗರದಲ್ಲಿ ಯಾವಾಗಲೂ ಮುಳುಗತಕ್ಕಂಥ ಹನುಮಂತ ಅನೇಕ ಸದ್ಗುಣಗಳ ನಿಧಿಯಾಗಿದ್ದರೂ ಕೂಡ ಅವನ ಸ್ವಾಭಾವಿಕವಾಗಿರತಕ್ಕಂತಹ ಬ್ರಹ್ಮಚರ್ಯ ಅನ್ನೋದು ಅದು ಕಲಶಪ್ರಾಯವಾಗಿರ್ತಕ್ಕಂತಹ ಗುಣ ಆಗಿತ್ತು. ಅವನ ಬ್ರಹ್ಮಚರ್ಯ, ಅವನ ಚಾತುರ್ಯ, ಅವನ ಮಾಧುರ್ಯ, ಅವನ ಸುವೀರ್ಯ, ಅವನ ಶೌರ್ಯ, ಔದಾರ್ಯ, ಧೈರ್ಯ, ಸರ್ವಜ್ಞತೆ, ಸರ್ವಸಮರ್ಥತೆ ಎಲ್ಲ ಸ್ವಾಭಾವಿಕ ಗುಣಗಳು ಆ ಹನುಮಂತನಲ್ಲಿದ್ದು, ಅಂಥ ಹನುಮಂತನ ಸಮನಾದವರು ಮೂರು ಲೋಕಗಳಲ್ಲಿ ಹುಡುಕಿದರೂ ಕೂಡ ಬೇರೆ ಯಾರೂ ಇಲ್ಲ. ಈ ಪ್ರಪಂಚ ಬರೀ ವಿಷಯ ಸುಖದಿಂದ ತುಂಬಿರುವಂಥದ್ದು. ಇಂತಹ ಪ್ರಪಂಚದಲ್ಲಿ ನಿಸ್ಸಂಗಿಯಾಗಿರತಕ್ಕಂತಹ ವಾಯುಪುತ್ರ ಹನುಮಂತ ತನ್ನ ಮೂಲ ರೂಪ ಮುಖ್ಯಪ್ರಾಣ ದೇವರಂತೆಯೇ ಅವತಾರ ರೂಪದಲ್ಲಿ ಕೂಡ ಎಲ್ಲ ಗುಣಗಳಿಂದ ಪೂರ್ಣನಾಗಿ ಎಲ್ಲ ಕಡೆ ಭಗವಂತನನ್ನೇ ಕಾಣ್ತಾ ಸಂಚಾರ ಮಾಡ್ತಾ ಇದ್ದ. ಸ್ವರ್ಗದಲ್ಲಿ ಇಂದ್ರನ ಹಾಗೆ ಈ ಕಪಿರಾಜ್ಯದಲ್ಲಿ ಏಕಚಕ್ರಾಧಿಪತಿಯಾಗಿ ಇದ್ದಂತಹ ಸುಗ್ರೀವ ಎಷ್ಟೇ ಮಂತ್ರಿಗಳನ್ನು ಹೊಂದಿದರೂ ಕೂಡ ಹನುಮಂತನ ಬಗ್ಗೆ ಕೇಳಿದಾಗ ಅವನೇ ತನ್ನ ನಿಜವಾದ ಹಿತಕಾರಿ ಅಂತ ನಿರ್ಧಾರ ಮಾಡಿಕೊಂಡು ಆ ಹನುಮಂತನ ಸಖ್ಯವನ್ನು ಸುಗ್ರೀವ ಬೆಳೆಸ್ತಾನೆ. ಇತ್ತ ಕಡೆ ರಾಮ ಶೋಕರಹಿತನಾಗಿದ್ದರೂ ಕೂಡ ಶೋಕಾಕುಲನಾದವನಂತೆ ಲಕ್ಷ್ಮಣದ ಒಡಗೂಡಿ ಸೀತೆಯನ್ನು ಹುಡುಕುವ ನೆಪ ಮಾಡಿಕೊಂಡು ಪಂಪಾ ತೀರದ ಉದ್ಯಾನಕ್ಕೆ ಬಂದು ಅಲ್ಲಿಯೇ ಇದ್ದಂತಹ ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಹನುಮಂತನನ್ನು ಸುಗ್ರೀವನನ್ನು ಕಾಣ್ತಾನೆ. ಈ ಒಂದು ವಿಚಾರವನ್ನು ಮಧ್ವಿಜದ ಈ ಒಂದು ಪದ್ಯದಲ್ಲಿ ಕರ್ಮಾಣಿ ಕುರುವನ್ ಪರಮಾದ್ಭುತಾನಿ ಸಭಾಸು ದೈವೀಷು ಸಭಾಜಿತಾನಿ ಸುಗ್ರೀವ ಮಿತ್ರಂ ಸಜಗತ್ ಪವಿತ್ರಂ ರಮಾಪತಿಂ ರಾಮತನುಂ ದದರ್ಶ ಎಂಬ ಶ್ಲೋಕದಿಂದ ಇಷ್ಟು ವಿಚಾರಗಳನ್ನು ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ಮಾಡ್ತಾ ಇದ್ದಾರೆ. ಹನುಮಂತನನ್ನು ಸುಗ್ರೀವನನ್ನು ಶ್ರೀರಾಮ ಕಾಣ್ತಾನೆ. ಅಂತಹ ರಾಮನನ್ನು ಹನುಮಂತ ನೋಡಿದ ಅಂತ ಈ ಒಂದು ಪದ್ಯದಲ್ಲಿ ಹೇಳ್ತಾ ಇರೋದು. ರಾಮ ಬಂದು ಕೂಡಲೇ ಏಕಾಏಕಿ ಬರ್ತಾ ಇರೋದನ್ನು ನೋಡಿ ಸುಗ್ರೀವ ಹೆದರ್ಕೊಂಡ್ಬಿಡ್ತಾನೆ. ಆ ವಿಶಾಲವಾಗಿರತಕ್ಕಂತಹ ನೇತ್ರ ಸಿಂಹದ ಹಾಗೆ ಪರಾಕ್ರಮಿಯಾಗಿರ್ತಕ್ಕಂತಹ ರಾಮ ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ತನ್ನ ಕಡೆ ಬರ್ತಾ ಇರೋದನ್ನು ನೋಡಿಕೊಳ್ಳಿ ಸುಗ್ರೀವನಿಗೆ ಹೆದರಿಕೆ ಆಗತ್ತೆ. ತನ್ನ ಪರಿವಾರ ಸಮೇತನಾಗಿ ಬೇರೆ ಕಡೆ ಪಲಾಯನ ಮಾಡಿ ಇನ್ನೊಂದು ಗುಡ್ಡದ ಮೇಲೆ ಏರಿ ಕೂತ್ಕೊಳ್ತಾನೆ. ಹೀಗೆ ಓಡಿ ಹೋಗಿ ಭಯದಿಂದ ಕಂಪಿಸ್ತಾ ಇರತಕ್ಕಂತಹ ಆ ಸುಗ್ರೀವನನ್ನು ಮತ್ತು ಕಪಿಗಳನ್ನು ಕಂಡು ಹನುಮಂತ ಹೇಳ್ತಾನೆ, ಅಪ್ರಾಕೃತಾತ್ಮ ಪುರುಷೋತ್ತಮೋಯಂ ನವೋಭಯಾಯ ಇತ್ಯವದದ್ ಹನುಮಾನ್. ಹೇ ಕಪಿಗಳೇ, ಯಾಕೆ ಹೆದರ್ತಾ ಇದ್ದೀರಿ? ಇವ ಅಪ್ರಾಕೃತನಾಗಿರ್ತಕ್ಕಂತಹ ಪುರುಷೋತ್ತಮ, ಇವನಿಂದ ನಿಮಗೆ ಯಾವ ಭಯವೂ ಇಲ್ಲ, ಹೆದರಬೇಡಿ ಅಂತ ಹೇಳ್ತಾನೆ. ಇಷ್ಟು ಹೇಳಿದರೂ ಹನುಮಂತನ ಮಾತನ್ನು ಪೂರ್ಣವಾಗಿ ನಂಬದೇ ಇರತಕ್ಕಂತಹ ಸುಗ್ರೀವ ವಾಲಿಯಿಂದ ನನ್ನ ಸಂಹಾರಕ್ಕಾಗಿ ಬಹುಶಃ ಇವನನ್ನು ವಾಲಿಯೇ ಇವನನ್ನು ಕಳಿಸಿರಬೇಕು, ನನ್ನ ಸಂಹಾರ ಮಾಡಲಿಕ್ಕೆ ವಾಲಿ ಇವನನ್ನು ಕಳಿಸಿರಬೇಕು ಅಂತ ಕಾಣುತ್ತೆ. ಚಾಣಾಕ್ಷನಾಗಿರತಕ್ಕಂತಹ ನೀನು ಈ ಬಗ್ಗೆ ಎಲ್ಲವನ್ನ ವಿಚಾರಿಸಿ ತಿಳಿಸು ಅಂತ ಅಲ್ಲಿಂದಲೇ ಕೂಗಿ ಹೇಳ್ತಾನಂತೆ. ಈ ಸುಗ್ರೀವನ ಭಯ, ಆ ಸುಗ್ರೀವನ ಭಯವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಹನುಮಂತ ಸುಗ್ರೀವ ಮಿತ್ರಂ ಸುಗ್ರೀವನ ಮಿತ್ರ ಅಂತ ಹೇಳ್ತಾ ಇರೋದು. ಯಾಕೆ? ಸ್ನೇಹಿತನಿಗೆ ದುಃಖ ಆದಾಗ, ಸ್ನೇಹಿತನಿಗೆ ಭಯ ಬಂದಾಗ ನಿವಾರಣೆ ಮಾಡತಕ್ಕಂಥವ ನಿಜವಾದ ಸ್ನೇಹಿತ. ಹಾಗಾಗಿ ಒಬ್ಬ ಸ್ನೇಹಿತನಾಗಿ ಸುಗ್ರೀವನಿಗೆ ಬಂದಂತಹ ಭಯವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಹನುಮಂತ ಆ ಕಪಿವೇಷವನ್ನು ಬಿಟ್ಟು ಒಬ್ಬ ಸನ್ಯಾಸಿ ರೂಪವನ್ನು ಧಾರಣ ಮಾಡಿ ವಿಶ್ವೇಶ್ವರನಾಗಿರ್ತಕ್ಕಂತಹ ರಾಮನ ಸನಿಹಕ್ಕೆ ಬಂದು ಅವನನ್ನು ಕಾಣ್ತಾನೆ. ಈ ವಿಚಾರವನ್ನು ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ರಾಮತನುಂ ದದರ್ಶ, ಆ ರಾಮ ವೇಷಧಾರಿಯಾಗಿರ್ತಕ್ಕಂತಹ ಸಾಕ್ಷಾತ್ ನಾರಾಯಣನನ್ನು
ನೋಡಿ ವಿನಯದಿಂದ ಅವನಿಗೆ ನಮಸ್ಕಾರ ಮಾಡಿದ ಅಂತ ಇಷ್ಟು ವಿಚಾರವನ್ನು ಇಲ್ಲಿ ಹೇಳ್ತಿದ್ದಾರೆ. ನಮಸ್ಕಾರ ಮಾಡಿದಾಗ ರಾಮ ಅವನನ್ನು ಕೈ ಹಿಡಿದು ಎತ್ತಾನೆ. ಕೈ ಹಿಡಿದು ಎತ್ತಿಕೊಂಡು ಅವನನ್ನು ಆಲಿಂಗಿಸ್ತಾನೆ. ಆ ಒಂದು ದೃಶ್ಯವನ್ನು ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕರ್ಮಾಣಿ ಕುರುವನ್ ಪರಮಾದ್ಭುತಾನಿ ಸಭಾಸು ದೈವೀಜು ಸಭಾಷಿತಾನಿ ಸುಗ್ರೀವ ಮಿತ್ರಂ ಸಜಗತ್ ಪವಿತ್ರಂ ರಮಾಪತಿಂ ರಾಮತನುಂ ದದರ್ಶ್ಯ. ಅನ್ವಯ: ಪರಮಾದ್ಭುತಾನಿ ದೈವೀಷು ಸಭಾಸು ಸಭಾಜಿತಾನಿ ಕರ್ಮಾಣಿ ಕುರ್ವನ್ ಸುಗ್ರೀವ ಮಿತ್ರಂ ಸಹ ಜಗತ್ಪವಿತ್ರಂ ರಾಮತನುಂ ರಮಾಪತಿಂ ದದರ್ಶ. ಪರಮಾದ್ಭುತಾನಿ ಅತ್ಯಂತ ಆಶ್ಚರ್ಯಕರವಾಗಿರತಕ್ಕಂತಹ, ದೈವೀಷು ದೇವತೆಗಳ ಸಂಬಂಧವಾದ, ಸಭಾಸು ಸಭೆಗಳಲ್ಲಿ, ಸಭಾಜಿತಾನಿ ಸನ್ಮಾನ ಮಾಡಲ್ಪಟ್ಟಂತಹ ಕರ್ಮಾಣಿ ಕೆಲಸಗಳನ್ನು ಕುರುವನ್ ಮಾಡುತ್ತಾ, ದೇವತೆಗಳ ಸಭೆಯಲ್ಲಿಯೂ ಇವ ಹನುಮಂತ ಆ ಸೂರ್ಯನ ಕಡೆಗೆ ಧಾವಿಸಿದ್ದು, ಆ ಇಂದ್ರನನ್ನು ನಿಗ್ರಹ ಮಾಡಿದ್ದು, ಹಾಗೆಯೇ ಸೂರ್ಯಗೆ ಅಭಿಮುಖನಾಗಿ ತರಣಿಗೆ ಅಭಿಮುಖನಾಗಿ ಅವನ ಮೂಲಕ ಮಹಾವ್ಯಾಕರಣವನ್ನು ಅಧ್ಯಯನ ಮಾಡಿದ್ದು, ಎಲ್ಲ ಅದ್ಭುತವಾಗಿರ್ತಕ್ಕಂತಹ ಕರ್ಮಗಳನ್ನು ದೇವಸಭೆಗಳಲ್ಲಿ ಹೊಗಳ್ತಾ ಇದ್ರು. ಅಂತಹ ಸಭಾಜಿತಾನಿ ದೇವತೆಗಳ ಸಭೆಗಳಲ್ಲಿ ಸನ್ಮಾನ ಮಾಡಲ್ಪಟ್ಟಂತಹ ಕೆಲಸಗಳು, ಈಗಷ್ಟು ಹೇಳಿರ್ತಕ್ಕಂತಹ ಇಂತಹ ಕಾರ್ಯಗಳನ್ನು ಕುರುವನ್ ಮಾಡುತ್ತಾ, ಸುಗ್ರೀವನ ಗೆಳೆಯನಾಗಿದ್ದ, ಸುಗ್ರೀವ ಮಿತ್ರಂ ಸುಗ್ರೀವನ ಸ್ನೇಹಿತರಾಗಿರತಕ್ಕಂತಹ ಸಹ ಹನುಮಂತ ದೇವರು, ಜಗತ್ ಪವಿತ್ರಂ ಲೋಕದಲ್ಲಿ ಅತ್ಯಂತ ಶುದ್ಧನಾಗಿರತಕ್ಕಂತಹ, ರಾಮತನುಂ ಶ್ರೀರಾಮನ ಸ್ವರೂಪವುಳ್ಳ, ರಮಾಪತಿಂ ಲಕ್ಷ್ಮೀಪತಿಯಾಗಿರತಕ್ಕಂತಹ ನಾರಾಯಣನನ್ನ ದದರ್ಶ ನೋಡಿದರು. ಹನುಮಂತ ದೇವರು ರಾಮನನ್ನ ನೋಡಿದರು. ರಾಮನ ಬಳಿಗೆ ಹನುಮಂತ ಬಂದ, ರಾಮನ ಪಾದಗಳಿಗೆ ಎರಗಿದ, ಕೇಳ್ತಾನೆ, ನಿಮ್ಮನ್ನು ನೋಡಿದರೆ ರಾಜತ್ವದ ತೇಜಸ್ಸು ಇದೆ, ಅಂತಹ ರಾಜತ್ವದ ತೇಜಸ್ಸಿನಿಂದ ಕಂಗೊಳಿಸ್ತಾ ಇರತಕ್ಕಂತಹ ನೀವು ತಪಸ್ಸುಗಳ ಹಾಕಿ ಯಾಕೆ ಇದ್ದೀರಿ? ನಿಮ್ಮ ತೇಜಸ್ಸು ಇಡೀ ನಮ್ಮ ಪಂಪಾ ಪರಿಸರಕ್ಕೆ ಒಂದು ಹೊಸ ಕಳೆ ಕೊಟ್ಟಿದೆ. ಆ ಇಂದ್ರನ ಧನಸ್ಸಿನಾಗಿರತಕ್ಕಂತಹ ಧನಸ್ಸನ್ನು ಧರಿಸಿದಂತಹ ನೀವು ಶತ್ರುಗಳನ್ನು ಸದೆಬಡಿದಕ್ಕೆ ಸಮರ್ಥರಿದ್ದೀರಿ. ದೇವತೆಗಳ ಹಾಗೆ ರಾಜ್ಯವನ್ನು ಆಳ್ತಕ್ಕಂತಹ ಯೋಗ್ಯತೆಯನ್ನು ಹೊಡೆದಂತಹ ನೀವು ಈ ನದಿ ಪರಿಸರದಲ್ಲಿ, ಈ ಗುಡ್ಡ ಪ್ರದೇಶದಲ್ಲಿ ಋಷಿಗಳ ಹಾಗೆ ಯಾಕೆ ನಡೆದಾಡ್ತಾ ಇದ್ದೀರಿ? ನಿಮ್ಮಿಬ್ಬರು ನೋಡ್ತಾ ಇದ್ರೆ, ರಾಮ ಲಕ್ಷ್ಮಣ ನೋಡ್ತಾ ಇದ್ರೆ ಸೂರ್ಯಚಂದ್ರರು ಅವರು ವಿನೋದಕ್ಕೋಸ್ಕರವಾಗಿ ಈ ಭೂಮಿಗೆ ಬಂದಿದ್ದಾರೋ ಏನೋ? ಯಾರು ನೀವು? ಯಾಕೆ ಬಂದಿದ್ದೀರಿ? ಉತ್ತರಿಸಿ, ನಿಮ್ಮ ಮೌನವನ್ನು ಕತ್ತರಿಸಿ. ನಾನು ಸುಗ್ರೀವನ ದೂತನಾಗಿರತಕ್ಕಂಥ ಹನುಮಂತ ಅಂತ ಹೇಳ್ತಾ, ಸುಗ್ರೀವ ಧರ್ಮಾತ್ಮ, ಅವ ರಾಜ್ಯಭ್ರಷ್ಟನಾಗಿ, ಅಣ್ಣನಿಂದ ಶೋಷಿತನಾಗಿ, ಪತ್ನಿ ರಹಿತನಾಗಿ, ದುಃಖತಪ್ತನಾಗಿದ್ದಾನೆ. ಅಂತಹ ಸುಗ್ರೀವನಿಗೆ ನಿಮ್ಮಂತಹವರ ಮೈತ್ರಿ, ಸುಗ್ರೀವ ಮಿತ್ರಂ, ಅಂತಹ ಸುಗ್ರೀವನಿಗೆ ಮಿತ್ರನಾಗಿರ್ತಕ್ಕಂಥ ಹನುಮಂತ. ಅಂತಹ ಹನುಮಂತ ರಾಮನಿಗೆ ಹೇಳ್ತಾ ಇದ್ದಾನೆ, ಸುಗ್ರೀವನ ಒಂದು ಮೈತ್ರಿಯನ್ನ ನೀವು, ನಿಮ್ಮಂತಹ ಯುವಕರ ಮೈತ್ರಿ ಆ ಸುಗ್ರೀವನಿಗೆ ಬೇಕಾಗಿದೆ. ನಿಮ್ಮನ್ನ ನನ್ನ ಮೂಲಕ ಬರಮಾಡಿಕೊಳ್ತಾ ಇದ್ದಾನೆ ಅವನು, ಆದ್ದರಿಂದ ದಯಮಾಡಿಸ್ರಿ ಅಂತ ಹೇಳಿ ಕೈ ಜೋಡಿಸಿ ನಿಲ್ತಾನೆ ಹನುಮಂತ. ಆ ಮತಿವಂತನಾಗಿರ್ತಕ್ಕಂಥ ಹನುಮಂತನ ಮಾತು ಕೇಳುವಾಗ ರಾಮ ಹೇಳ್ತಾನೆ, ಈ ಎಂತಹ ಮಾತು, ಇವನ ಸದ್ವರ್ತನೆ, ಸಮಯ ಸ್ಫೂರ್ತಿ, ಅವನ ಆಡ್ತಾ ಇರ್ತಕ್ಕಂತಹ ಮಾತಿನ ರೀತಿ, ಅದನ್ನ ರಾಮ ಹೇಳ್ತಾನೆ ವಾಲ್ಮೀಕಿ ರಾಮಾಯಣದಲ್ಲಿ, ನ ಅನೃಗ್ವೇದ ವಿನೀತಸ್ಯ
ನ ಅಯಜುರ್ವೇದಧಾರಿಣ ನ ಅಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾ ಶ್ರುತಂ ಬಹು ವ್ಯಾಹೃತಾನೇನ ನ ಕಿಂಚಿದಪಶಬ್ದಿತಂ. ಲಕ್ಷ್ಮಣ್ ಹೇಳ್ತಾನೆ, ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಇವನ ಮಾತನ್ನು ಕೇಳಿದರೆ ಇವನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಲ್ಲ ವೇದಗಳನ್ನು ಕೂಡ ಬಲ್ಲಂತಹ ವ್ಯಕ್ತಿ ಮಾತ್ರ ಹೀಗೆ ಮಾತಾಡಲಿಕ್ಕೆ ಸಾಧ್ಯ. ಆ 4 ವೇದಗಳನ್ನು ಅಧ್ಯಯನ ಮಾಡದವನಿಗೆ ಈ ರೀತಿಯಾಗಿ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಇವರು ವ್ಯಾಕರಣಶಾಸ್ತ್ರದಲ್ಲಿ ಸಿದ್ಧಹಸ್ತನಾಗಿದ್ದಾನೆ. ಇಲ್ಲದೆ ಹೋದರೆ ಇಷ್ಟು ಮಾತನಾಡಿದಾಗ ಇವನ ಬಾಯಲ್ಲಿ ಒಂದಾದರೂ ಅಪಶಬ್ದ ಇತ್ತ? ಒಂದೂ ಅಪಶಬ್ದ ಇರಲಿಲ್ಲ. ಅಂತಹ ನಿರರ್ಗಳವಾಗಿರತಕ್ಕಂತಹ ವಾಣಿ. ಸಂಸ್ಕಾರ ಕ್ರಮ ಸಂಪನ್ನಾಂ. ಹನುಮಂತನ ಮಾತು ಹೇಗಿತ್ತು ಎಂಬುದನ್ನು ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ. ಸಂಸ್ಕಾರ ಕ್ರಮ ಸಂಪನ್ನಾಂ ಅದ್ಭುತಾಂ ಅವಿಲಂಬಿತಾಂ ಉಚ್ಚಾರೇತಿ ಕಲ್ಯಾಣೀಂ ವಾಚಂ ಹೃದಯಹಾರಿಣೀಂ. ಅವನ ಮಾತು ಹೃದಯಹಾರಿಣಿ, ಹೃದಯ ಸ್ಪರ್ಶಿಯಾಗಿರ್ತಕ್ಕಂತಹ ಮಾತು. ನಿರರ್ಗಳವಾಗಿ ಮಾತಾಡ್ತಾ ಇದ್ದಾನೆ ಸಂಸ್ಕೃತದಲ್ಲಿ. ಅವನ ಮುಖದಲ್ಲಿ ಆ ಹಾವಭಾವಗಳನ್ನು ಕಂಡ್ರೆ ಎಷ್ಟು ಗುಣಗಳು ಅವನಲ್ಲಿ ತುಂಬಿದೆ. ಇಂತಹ ಮಾರುತಿಯನ್ನ ಯಾರು ದೂತನಾಗಿಸಿಕೊಂಡಿದ್ದಾರೋ ಅಂತಹ ಸುಗ್ರೀವ ಕೃತಾರ್ಥನೇ ಸರಿ ಅಂತ ರಾಮ ಹೊಗಳ್ತಾನೆ. ಹನುಮಂತನ ಈ ಒಂದು ಉದಾತ್ತ ಗುಣಗಳನ್ನು ಕಂಡು ರಾಮ ಹೃದಯ ಬಿಚ್ಚಿ ಹೊಗಳ್ತಾನೆ. ಮೊದಲ ದರ್ಶನ, ರಾಮ ಹನುಮಂತರ ಮೊದಲ ದರ್ಶನ ಆಗಿರೋದು. ಮೊದಲ ದರ್ಶನದಲ್ಲಿಯೇ, ಪ್ರಥಮ ಭೇಟಿಯಲ್ಲಿಯೇ ಹೇಳ್ತಾರಲ್ಲ ಏನು, ಮೊದಲನೇ ಭೇಟಿಯಲ್ಲಿಯೇ ಎಲ್ಲ ಸರಿ ಇರಬೇಕು. ಮೊದಲನೇ ಭೇಟಿಯಲ್ಲೇ ಸರಿ ಇಲ್ಲ ಅಂತಾದರೆ ಮತ್ತೆ ಎಷ್ಟು ಒಳ್ಳೆ ಮಾತಾಡಿದ್ರು ಕೂಡ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋದೇ ಇಲ್ಲ. ಮೊದಲ ದರ್ಶನದಲ್ಲಿಯೇ ಶ್ರೀರಾಮನ ಭಾರಿ ಪ್ರಶಂಸೆಗೆ ಹನುಮಂತ ಪಾತ್ರನಾಗ್ತಾನೆ. ಹೀಗೆ ಹನುಮಂತ ರಾಮನನ್ನು ಕಂಡಂತಹ ಈ ಒಂದು ದೃಶ್ಯವನ್ನು, ಹನುಮಂತ ರಾಮರ ಈ ಸಮಾಗಮವನ್ನು ವಾಲ್ಮೀಕಿ ಭಾಷೆಗಳು ಬಹಳ ಸುಂದರವಾಗಿ ನಿರ್ಮಿಸ್ತಾರೆ. ಆಗ ಹನುಮಂತ ಆ ಭಗವಂತನ ಕಾಲಿಗೆ ಎರಗ್ತಾನೆ. ಆ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಪರಮಾದ್ಭುತಾನಿ, ಅತ್ಯಂತ ಆಶ್ಚರ್ಯಕರವಾದ, ದೈವೀಷು ದೇವತೆಗಳ ಸಂಬಂಧಿಯಾದ, ಸಭಾಸು ಸಭೆಗಳಲ್ಲಿ, ಸಭಾಜಿತಾನಿ ಸನ್ಮಾನ ಮಾಡಲ್ಪಟ್ಟ, ಕರ್ಮಾಣಿ ಕೆಲಸಗಳನ್ನು, ಕುರುವನ್ ಮಾಡುತ್ತಿರುವ, ಸುಗ್ರೀವ ಮಿತ್ರಂ ಸುಗ್ರೀವನ ಸ್ನೇಹಿತನಾದ ಸಹ ಆ ಹನುಮಂತ ದೇವರು, ಜಗತ್ ಲೋಕದಲ್ಲಿ ಪವಿತ್ರಂ ಶುದ್ಧನಾದ, ರಾಮತನುಂ ಶ್ರೀರಾಮನ ಸ್ವರೂಪವುಳ್ಳ, ರಮಾಪತಿಂ ಲಕ್ಷ್ಮೀಪತಿಯಾದ ರಾಮಚಂದ್ರ ದೇವರನ್ನ ದದರ್ಶ ನೋಡಿದ ಅಂತ ಈ ಶ್ಲೋಕದ ಪದ ಅರ್ಥ. ಇಂತಹ ಹನುಮಂತ ರಾಮನನ್ನು ಕಂಡು ಅವನ ಪಾದಗಳಿಗೆ ಎರಗಿದ. ಆಗ ಅನಾದಿ ಪುರುಷನಾಗಿರ್ತಕ್ಕಂತಹ ಶ್ರೀರಾಮ ಅವನ್ನ ಮೆಲ್ಲನೆ ಎತ್ತಿದ ಎಂಬ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪಾದಾರವಿಂದ ಪ್ರಣತೋ ಹರೀಂದ್ರ ಹಸ್ತದಾ ಮಹಾಭಕ್ತಿ ಭರಾಭಿನುನ್ನಃ, ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದೋರ್ಭ್ಯಾಂ ಪುರಾಣೇನ ಸಪೂರುಷೇಣ, ತದಾ ಮಹಾಭಕ್ತಿಭರಾಭಿನುನ್ನಃ ಪಾದಾರವಿಂದ ಪ್ರಣತಃ ಸಹ ಹರೀಂದ್ರಃ ಪುರಾಣೇನ ಪೂರುಷೇಣ ಪದ್ಮೋದರ ಸುಂದರಾಭ್ಯಾಂ ದೋರ್ಭ್ಯಾಂ ಅಗ್ರಾಹಿ. ಹನುಮಂತ ನಮಸ್ಕಾರ ಮಾಡಿದಾಗ ಅವನನ್ನು ಪರಮಾತ್ಮ ತನ್ನ ಸುಂದರವಾಗಿರತಕ್ಕಂತಹ ಬಾಹುಗಳಿಂದ, ಎಂತಹ ಬಾಹುಗಳು? ಪದ್ಮೋದರ ಸುಂದರಾಭ್ಯಾಂ, ಕಮಲಗಳಂತೆ, ಕಮಲದ ಹೂವಿನ ಒಳಭಾಗ ಉಂಟಲ್ವ, ಕಮಲದ ಹೂವಿನ ಒಳಭಾಗ, ಆ ಒಳಭಾಗದಂತೆ ರಮ್ಯವಾಗಿರತಕ್ಕಂತಹ ತನ್ನ ಕೈಗಳಿಂದ ಬಾಗಿದ ಆ ಹನುಮಂತನನ್ನು ಮೇಲಕ್ಕೆ ಎತ್ತಿದ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತದಾ ಆಗ ಮಹಾಭಕ್ತಿ ಭರಾಭಿನುನ್ನಃ, ಮಹಾಭಕ್ತಿ ಹೆಚ್ಚು ಭಕ್ತಿ ಎಂಬ ಭಾರದಿಂದ, ಅಭಿನುನ್ನಃ ಹೆಚ್ಚಾಗಿ ಪ್ರೇರಿಸಲ್ಪಟ್ಟಂತಹ
ಪಾದಾರವಿಂದ ಪ್ರಣತಃ, ಅವನ ಪಾದಾರವಿಂದಗಳಲ್ಲಿ ನಮಸ್ಕಾರ ಮಾಡಿದಂತಹ ಹರೀಂದ್ರ ಕಪಿಶ್ರೇಷ್ಠರಾಗಿರತಕ್ಕಂತಹ ಸಹ ಆ ಹನುಮಂತ ದೇವರು ಪುರಾಣೇನ ಪೂರುಷೇಣ ಅನಾದಿಯಾಗಿರತಕ್ಕಂತಹ ಮನುಷ್ಯರೂಪಿಯಾಗಿರತಕ್ಕಂತಹ ಶ್ರೀರಾಮನಿಂದ ಪದ್ಮೋದರ ಸುಂದರಾಭ್ಯಾಂ, ಪದ್ಮದ ಉದರ ಕಮಲದ ಒಳಗೆ ಇರತಕ್ಕಂತಹ ಕಮಲದ ಒಳಗೆ ಭಾಗದಂತೆ ರಮ್ಯವಾಗಿರತಕ್ಕಂತಹ ದೋರ್ಭ್ಯಾಂ ತನ್ನ ಕೈಗಳಿಂದ ಅಗ್ರಾಹಿ ಎತ್ತಿ ಹಿಡಿಯಲ್ಪಟ್ಟಿತು, ಎಬ್ಬಿಸಲ್ಪಟ್ಟನು ಅಂತ ಶ್ಲೋಕದ ಅಭಿಪ್ರಾಯ. ಹೀಗೆ ಹನುಮಂತ ರಾಮನ ಕಾಲಿಗೆ ಎರಗ್ತಾನೆ. ಅವನನ್ನ ಶ್ರೀರಾಮ ತನ್ನ ಸುಂದರವಾಗಿರತಕ್ಕಂತಹ ಬಾಹುಗಳಿಂದ ಎತ್ತಿ ಹಿಡಿತಾನೆ. ರಾಮ ತನ್ನ ಎಲ್ಲ ವೃತ್ತಾಂತವನ್ನು ಹೇಳಿ ಸೀತೆಯನ್ನು ಶೋಧಿಸಲಿಕ್ಕೆ ನಿಮ್ಮ ಸುಗ್ರೀವ ನಮಗೆ ಸಹಾಯ ಮಾಡ್ತಾನಾ ಅಂತ ಕೇಳ್ತಾನೆ. ಆಗ ಹನುಮಂತ ಸುಗ್ರೀವನ ವಿಚಾರವನ್ನು ಹೇಳ್ತಾ, ಹೇ ಪುರುಷೋತ್ತಮ, ನಿನ್ನ ಮೈತ್ರಿಯವನನ್ನು ಬಯಸ್ತಾ ಇದ್ದಾನೆ. ತನ್ನ ಸುಖಕ್ಕೋಸ್ಕರವಾಗಿ ನಿಶ್ಚಿತವಾಗಿ ನಿಮ್ಮ ಸಖ್ಯವನ್ನು ಅವನು ಬಯಸ್ತಾನೆ. ನಮಗೆಲ್ಲ ಸ್ವಾಮಿಯಾಗಿರ್ತಕ್ಕಂತಹ ನಿನ್ನ ಕಾರ್ಯವು ಕೂಡ ನಮ್ಮದೇ ಕಾರ್ಯ, ಆದ್ದರಿಂದ ಅದನ್ನು ನಾವು ಖಂಡಿತವಾಗಿ ಸಾಧಿಸ್ತೇವೆ ಅಂಥೇಳಿ ಆ ರಾಮನನ್ನು ಹನುಮಂತ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಸುಗ್ರೀವನ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂತಹ ದೃಶ್ಯ ಅದು ರಾಮಾಯಣದಲ್ಲಿ ಬರುತ್ತೆ. ಹೀಗೆ ರಾಮ ಹನುಮಂತ ಇವರಿಬ್ಬರ ಸಮಾಗಮ. ಆ ನಮಸ್ಕಾರ ಮಾಡಿದಂತಹ ಹನುಮಂತನನ್ನು ರಾಮ ಎಬ್ಬಿಸಿದ್ದಾನೆ. ಈ ರಾಮ ಹನುಮಂತನನ್ನು ಸಂಧಿಸಿದಂತಹ ಸಮಾಗಮವನ್ನು ಹೊಂದಿದಂತಹ ಒಂದು ಈ ದೃಶ್ಯ ಅದು ಅತ್ಯದ್ಭುತವಾಗಿರತಕ್ಕಂತಹ ದೃಶ್ಯ. ಇಂಥ ಹನುಮಂತ ರಾಮ ಲಕ್ಷ್ಮಣರನ್ನು ತನ್ನ ಹೆಗಲಿಗೆ ಏರಿಸಿಕೊಂಡು ಸುಗ್ರೀವನ ಬಳಿಗೆ ಹೋಗ್ತಾನೆ. ಸುಗ್ರೀವನಿಗೂ ರಾಮನಿಗೂ ಮೈತ್ರಿ ಭಾವ ಅನ್ನೋದು ಮೂಡುತ್ತದೆ. ಇವತ್ತು ಕೂಡ ಹಾಗೇ ಇದೆ. ನಮಗೂ ದೇವರಿಗೂ ಸಂಬಂಧವನ್ನು ಸಾಧಿಸಿಕೊಡ್ತಕ್ಕಂತಹ ಮಹಾನುಭಾವರೇ ಮುಖ್ಯ ಪ್ರಾಣದೇವರು. ಎಲ್ಲ ಪ್ರಾಣಿಗಳಿಗೂ ಮತ್ತು ಪರಮಾತ್ಮನಿಗೂ ಸೇತುವೆ ಹಾಗೆ ಸಂಬಂಧವನ್ನು ಜೋಡಿಸ್ತಕ್ಕಂಥ ಹನುಮಂತ ದೇವರು. ಸುಗ್ರೀವನ ಹಾಗೆ ನಾವು ಎಲ್ಲ ಕಳ್ಕೊಂಡಿದ್ದೇವೆ. ಸುಗ್ರೀವ ತನ್ನ ಹೆಂಡತಿಯನ್ನು ಕಳೆದುಕೊಂಡ ಹಾಗೆ ನಾವು ಎಲ್ಲ ಕಳ್ಕೊಂಡು ಗೋಳಾಡ್ತಾ ಇದ್ದೇವೆ. ಇಂತಹ ಕಷ್ಟಗಳೆಲ್ಲ ನಾಶವಾಗಿ ನಮ್ಮ ಅಭಿಷ್ಟ ಸಿದ್ಧಿಯಾಗಬೇಕು ಅಂತಾದರೆ ಆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿರತಕ್ಕಂತಹ ಹನುಮಂತನ ಮೂಲಕವಾಗಿ ಆ ಭಗವಂತನನ್ನು ನಾವು ಸಂತೋಷಗೊಳಿಸಬೇಕು. ಆರಂಭದಲ್ಲಿ ನೋಡಿ ಸುಗ್ರೀವ ಭಯಪಟ್ಟಿದ್ದ. ಅವನನ್ನು ತನ್ನನ್ನು ಕೊಲ್ಲಿಕ್ಕೆ ಬಂದಿದ್ದಾನೆ ಎಂದು ಭ್ರಮಿಸಿದ್ದ. ಹನುಮಂತ ಅಭಯದಾನ ನೀಡಿಬಿಟ್ಟು ಸುಗ್ರೀವ ಪರವಾಗಿ ರಾಮನ ಬಳಿ ಭಕ್ತಿಯಿಂದ ಬಂದ. ಅತ್ಯಂತ ವಿನಯದಿಂದ ಭಕ್ತಿಯಿಂದ ರಾಮನ ಪಾದಗಳಿಗೆ ವಂದಿಸಿದ, ವಿನಮ್ರನಾಗಿ ಕೈ ಜೋಡಿಸಿದ. ಇಂಥ ಹನುಮಂತನನ್ನು ಕಂಡು ರಾಮನಿಗೆ ತುಂಬ ಸಂತೋಷ ಆಯಿತು. ಅವನನ್ನು ಅಭಿನಂದಿಸಿದ. ಹನುಮಂತ ಸುಗ್ರೀವನನ್ನು ಕಾಣಲಿಕ್ಕೋಸ್ಕರವಾಗಿ ರಾಮನನ್ನು ಕರೆದುಕೊಂಡು ಅಲ್ಲಿಗೆ ಹೋಗ್ತಾನೆ. ನಮ್ಮ ಬದುಕು ಹೀಗೇ ಇದೆ. ನಾವೆಲ್ಲ ಸುಗ್ರೀವನ ಹಾಗೆ ಇದ್ದೇವೆ. ಸುಗ್ರೀವನಿಗೆ ದೇವರ ಎದುರಿಗೆ ಬಂದಾಗಲೂ ಅವನಿಗೆ ಗೊತ್ತಾಗಲಿಲ್ಲ. ಅಲ್ಲಿಗೆ ಬಂದರೆ ರಾಮ ಹುಡುಕೊಂಡು ಬಂದಿದ್ದಾನೆ ಸುಗ್ರೀವನ ಹತ್ರ. ಅಂತಹ ತನ್ನ ಬಳಿಗೆ ಬಂದಂತಹ ಸುಗ್ರೀವಕ್ಕೆ ಬಂದಿರತಕ್ಕಂತಹ ರಾಮದೇವರನ್ನ, ಭಗವಂತನನ್ನು ಸುಗ್ರೀವ ಗಮನಿಸಲೇ ಇಲ್ಲ. ಬದಲಾಗಿ ತನ್ನನ್ನು ಕೊಲ್ಲಿಕ್ಕೆ ಬಂದಿರತಕ್ಕಂತಹ ಶತ್ರು ಅಂತ ಸಂಶಯಪಟ್ಟ. ಹಾಗಾಗಿ ಆ ಗೊಂದಲ ಪರಿಹಾರಕ್ಕೋಸ್ಕರವಾಗಿ ಹನುಮಂತನನ್ನು ಅಪೇಕ್ಷಿಸಿದ. ನಮ್ಮ ಸ್ಥಿತಿ ಕೂಡ ಸುಗ್ರೀವನ ಹಾಗೆ ಇದೆ. ದೇವರು ನಮ್ಮ ಹತ್ತಿರದಲ್ಲೇ ಇದ್ದಾನೆ. ಅವನನ್ನು ಹುಡ್ಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ.
ದೂರತರಂ ಎತ್ತು ತದೇವಾಂತಿಕ ಮಂತಿಕಾತ್. ಅವನು ದೂರ ಅನ್ಕೊಂಡ್ರೆ ದೂರ, ಹತ್ತಿರ ಅನ್ಕೊಂಡ್ರೆ ಹತ್ತಿರ. ನಮ್ಮ ಹತ್ತಿರದಲ್ಲೇ ಇದ್ರೂ ಕೂಡ ಅವನ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ ನಮಗೆ. ಅವನ ಬಗ್ಗೆ ಸರಿಯಾದ ಜ್ಞಾನವಿಲ್ಲದೆ ಈ ಸಂಸಾರದ ಭಯಕ್ಕೆ ನಾವು ತುತ್ತಾಗಿದ್ದೇವೆ. ದೇವರು ರಕ್ಷಕನಾಗಿ ಬಂದರೆ ಮತ್ಯಾವ ಭಯ? ಆ ಒಂದು ಯಥಾರ್ಥ ಜ್ಞಾನ ನಮ್ಮಲ್ಲಿಲ್ಲ. ಸುಗ್ರೀವನಿಗೂ ರಾಮನಿಗೂ ಸಂಪರ್ಕ ಸೇತುವೆಯಾಗಿ ಹನುಮಂತ ಕಾಣಿಸಿಕೊಂಡ. ಅದರಿಂದ ಭಗವಂತನಿಗೂ ಭಕ್ತರಿಗೂ ಸರಿಯಾದ ಸಂಪರ್ಕ ಒದಗಿ ಬರಬೇಕು ಅಂತಾದರೆ ಆ ಹನುಮಂತನ ಅವತಾರಭೂತರಾಗಿರತಕ್ಕಂತಹ ಮಧ್ವಾಚಾರ್ಯರ ದಯೆ ಬೇಕು ನಮಗೆ. ಹೀಗೆ ಭಕ್ತರನ್ನ ದೇವರನ್ನ ಜೋಡಿಸ್ತಕ್ಕಂತಹ ಮಾಧ್ಯಮ ಅದು ವಾಯುದೇವರು ಎಂಬ ಒಂದು ಸಂದೇಶವನ್ನು ನಾವು ಈ ರಾಮ ಹನುಮಂತರ ಸಮಾಗಮ, ರಾಮ ಸುಗ್ರೀವರ ಸಮಾಗಮ ಇದರಿಂದ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಅಂಶ. ಹೀಗೆ ಹನುಮಂತ ರಾಮನ ಪಾದಕ್ಕೆ ಎರಗಿದಾಗ ರಾಮ ಅವನನ್ನು ಅಭಿನಂದಿಸಿದ ಎಂಬ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತದಾ ಆಗ ಮಹಾಭಕ್ತಿ ಭರಾಭಿನುನ್ನಃ, ಹೆಚ್ಚು ಭಕ್ತಿಯ ಭಾರದಿಂದ ಅಭಿನುನ್ನಃ ಹೆಚ್ಚಾಗಿ ಪ್ರೇರಿಸಲ್ಪಟ್ಟಂತಹ, ಪಾದಾರವಿಂದ ಪ್ರಣತಃ ಕಮಲದಂತೆ ಇರತಕ್ಕಂತಹ ತನ್ನ ಪಾದಗಳಲ್ಲಿ ಪ್ರಣತಃ ನಮಸ್ಕಾರ ಮಾಡಿರ್ತಕ್ಕಂತಹ ಹರೀಂದ್ರಃ ಕಪಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಸಹ ಹನುಮಂತ ದೇವರು ಪುರಾಣೇನ ಪುರುಷೇಣ ಮನುಷ್ಯ ರೂಪಿಯಾಗಿರ್ತಕ್ಕಂತಹ ಶ್ರೀರಾಮನಿಂದ ಪದ್ಮೋದರ ಸುಂದರಾಭ್ಯಾಂ ಕಮಲದ ಒಳಭಾಗದಂತೆ ಸುಂದರವಾಗಿರತಕ್ಕಂತಹ ದೋರ್ಭ್ಯಾಂ ಎರಡು ತೋಳುಗಳಿಂದ ಅಗ್ರಾಹಿ ಹಿಡಿದು ಎಬ್ಬಿಸಲ್ಪಟ್ಟನು ಅಂತ ಈ ಶ್ಲೋಕದ ಅಭಿಪ್ರಾಯ. ಮುಂದೆ ಹನುಮಂತ ರಾಮನನ್ನ ಸುಗ್ರೀವನ ಕರ್ಕೊಂಡು ಹೋಗ್ತಾನೆ. ರಾಮನನ್ನ ಕಂಡ ಆಗ ಸುಗ್ರೀವನ ಕಣ್ಣುಗಳಲ್ಲಿ ನೀರು ಬರ್ತದೆ. ತನ್ನ ಬಳಿಗೆ ಬಂದದ್ದು ಭಾಗ್ಯ ದೇವತೆ ಅಂತ ಚಿಂತಿಸ್ತಾನೆ. ತನ್ನ ಕಷ್ಟ ಹೇಳ್ಕೊಳ್ತಾನೆ. ತನ್ನ ಅಣ್ಣನಾಗಿರ್ತಕ್ಕಂಥ ವಾಲಿ ತನ್ನನ್ನು ನಿರ್ಗತಿಕನಾಗಿ ಮಾಡಿದ್ದಾನೆ. ತನ್ನ ಪತ್ನಿಯನ್ನು ಸೆಳೆದುಕೊಂಡು ತನ್ನನ್ನು ರಾಜ್ಯದ ಹೊರಗಟ್ಟಿದ್ದಾನೆ. ಆದ್ದರಿಂದ ನನಗೆ ಕಷ್ಟ ಆಗಿದೆ ಎಂಬುದಾಗಿ ಹೇಳ್ತಾ ವಾಲಿಯ ವಿಚಾರವನ್ನು ಹೇಳ್ತಾನೆ. ವಾಲಿಗೂ ತನಗೂ ಯಾಕೆ ಈ ತರಹ ದ್ವೇಷ ಬಂತು? ಸುಗ್ರೀವನಿಗೆ ರಾಮನ ಮೇಲೆ ನಂಬಿಕೆ ಬರಬೇಕು. ರಾಮ ಹೇಗೆ ಸುಗ್ರೀವ ನಂಬಬೇಕು ಆ ಎಲ್ಲ ವಿಚಾರ ಆ ರಾಮಾಯಣದಲ್ಲಿ ಬರುವಂತಹ ವಿಚಾರವನ್ನು ಸಂಗ್ರಹಿಸ್ತಾರೆ ಇಲ್ಲಿ. ವಾಲಿಗೂ ಸುಗ್ರೀವನಿಗೂ ಯಾಕೆ ಹೀಗೆ ವೈರ ಬಂತು? ಒಂದು ದಿನ ಮಧ್ಯರಾತ್ರಿ ಮಾಯಾವಿ ಎಂಬ ರಾಕ್ಷಸ ರಾಜ್ಯಕ್ಕೆ ಬಂದು ಅಟ್ಟಹಾಸಗೈತಾನೆ. ವಾಲಿಯ ಜೊತೆಗೆ ಕಾಲ್ ಕೆರೆದು ಜಗಳಕ್ಕೆ ಬರ್ತಾನೆ. ಈ ಒಂದು ಜಗಳಕ್ಕೆ ಕಾರಣ ಯಾವುದು? ಒಂದು ಹೆಣ್ಣು. ಇಂತಹ ದುಷ್ಕೃತ್ಯದಲ್ಲಿ ನನ್ನಣ್ಣ ಪಾಲುದಾರನಾಗಿದ್ದ. ಮಧ್ಯರಾತ್ರಿಯ ಮಾಯಾವಿಯ ಅಟ್ಟಹಾಸಕ್ಕೆ ಅಂಜಲಿಲ್ಲ ಅವನು. ವಾಲಿ ಗಟ್ಟಿಯಾಗಿ ಎದೆಯನ್ನು ಉಬ್ಬಿಸಿಕೊಂಡು ದಿಟ್ಟವಾಗಿರತಕ್ಕಂತಹ ಹೆಜ್ಜೆಯನ್ನಿಡುತ್ತಾ ಯುದ್ಧಕ್ಕೆ ತೊಡೆ ತರ್ತಾನೆ. ಆದರೆ ಅಣ್ಣನೆಂಬ ಪ್ರೀತಿ, ಹಾಗಾಗಿ ಅವನನ್ನು ತಡಿಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಬಲದಿಂದ ದೃಪ್ತನಾಗಿರ್ತಕ್ಕಂತಹ ವಾಲಿ ಯಾವುದಕ್ಕೂ ಜಗ್ಗುವುದಿಲ್ಲ. ನೇರವಾಗಿ ಮಾಯಾವಿಯ ಗುಹೆ ಕಡೆಗೆ ಧಾವಿಸ್ತಾನೆ. ವಾಲಿಯ ಅಬ್ಬರ ಕಂಡು ರಾಕ್ಷಸ ಪಾತಾಳ ಕೂಡ ಹೋಗ್ಬಿಡ್ತಾನೆ. ನಾವೆಲ್ಲ ಅವನ ಜೊತೆ ಹೋಗಿದ್ವಿ, ಅಲ್ಲೇ ಇದ್ವಿ. ದ್ವಾರದಲ್ಲಿ ಸುಗ್ರೀವ ನಿಂತ್ಕೊಂಡಿದ್ದಾನೆ. ಇವ ಒಳಗೆ ಹೋಗಿದ್ದಾನೆ ಗುಹೆಯೊಳಗೆ ಮಾಯಾವಿಯ ಸಂಹಾರ ಮಾಡಬೇಕು ಅಂತ. ಗುಹೆಯ ದ್ವಾರದಲ್ಲಿ 1 ವರ್ಷ ಕಾದಿದ್ದಾನಂತ ಸುಗ್ರೀವ. 1 ವರ್ಷ ಪೂರ್ತಿ ಆದರೂ ಕೂಡ ವಾಲಿ ಬರಲೇ ಇಲ್ಲ. 1 ವರ್ಷ ನಾನು ಕಾದೆ, ವಾಲಿ ಬರಲೇ ಇಲ್ಲ. ಏನೋ ಒಂದು ಸದ್ದು ಕೇಳಿಸ್ತು.
ರಾಕ್ಷಸರ ಘೋರ ಶಬ್ದ ಕೇಳಿಸ್ತು. ಗುಹಾದ್ವಾರದ ರಕ್ತಧಾರೆ ಉಕ್ಕಿ ಬಂತು. ವಾಲಿ ಧ್ವನಿ ನಮಗೆ ಕೇಳಿಸ್ಲೇ ಇಲ್ಲ. ಮತ್ತೆ ಆ ಅಸುರರ ಅಟ್ಟಹಾಸ ಮತ್ತೆ ಮತ್ತೆ ಕಿವಿಗೆ ಕೇಳಿಸ್ತಾ ಇತ್ತು. ಆಗ ನಾನೇನು ಅನ್ಕೊಂಡೆ, ಮಾಯಾವಿ ನಾನು ಅಣ್ಣನನ್ನ ಕೊಂದಿದ್ದಾನೆ ಅಂತ ತಿಳ್ಕೊಂಡು ಇನ್ನು ಅವ ಬಂದು ನಮ್ಮನ್ನು ಸಂಹಾರ ಮಾಡ್ತಾನೆ ಅಂತ ಆ ಗುಹಾದ್ವಾರವನ್ನು ನಾನು ಪರ್ವತದಿಂದ ಮುಚ್ಚಿಬಿಟ್ಟೆ. ಆತ್ಮರಕ್ಷಣೆ ದೃಷ್ಟಿಯಿಂದ ಆ ಗುಹೆಯನ್ನು ಭದ್ರಗೊಳಿಸಿಬಿಟ್ಟೆ. ಅಣ್ಣನನ್ನು ಕಳ್ಕೊಂಡ್ಮೇಲೆ ನನಗೆ ಎಲ್ಲರ ಬಗ್ಗೆ ಒಂದು ಆಸಕ್ತಿ ಇರಲಿಲ್ಲ. ವಾಲಿ ಸತ್ತು ಹೋದ ಅಂತ ಎಲ್ಲರೂ ಶೋಕಿಸಿದರು. ಸುಗ್ರೀವನಿಗೂ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಎಲ್ಲ ಮಂತ್ರಿಗಳು ಸುಗ್ರೀವನಿಗೆ ರಾಜನಾಗುವಂತೆ ಒತ್ತಾಯ ಮಾಡ್ತಾರೆ. ಆದರೆ ಸುಗ್ರೀವನಿಗೆ ತನ್ನ ಅಣ್ಣನನ್ನು ಕಳೆದುಕೊಂಡು ಅವನಿಗೆ ರಾಜನಾಗಲಿಕ್ಕೆ ಮನಸ್ಸೇ ಇಲ್ಲ. ಎಲ್ಲರೂ ಒತ್ತಾಯ ಮಾಡ್ತಾರೆ ರಾಜ್ಯಾಭಿಷಿಕ್ತನನ್ನಾಗಿ ಮಾಡಲಿಕ್ಕೆ. ಅದಕ್ಕೆ ಮಣಿದು ನಾನು ರಾಜನಾದೆ. ಸ್ವಲ್ಪ ಸಮಯದ ನಂತರ ನನ್ನ ಅಣ್ಣ ಬಂದ. ಮಾಯಾವಿಯನ್ನು ಸಂಹಾರ ಮಾಡಿ ರಾಜ್ಯದ ಕಡೆಗೆ ಬಂದ. ನನ್ನ ಮಾರ್ಗಕ್ಕೆ ಬಂಡೆ ಅಡ್ಡ ಇಟ್ಟದಕ್ಕೆ ಅವನಿಗೆ ಸಿಟ್ಟು ಬಂದಿತ್ತು. ಹಾಗಾಗಿ ನನ್ನ ತಲೆಯನ್ನು ಒಡೆಯುವ ಹಾಗೆ ಗರ್ಜನೆ ಬರ್ತಾನೆ ವಾಲಿ. ಬಂದಾಗ ಅಣ್ಣ ಬದುಕಿ ಬಂದಾನಂತಾಗ ಸಂತೋಷವಾಯಿತು ಸುಗ್ರೀವನಿಗೆ. ಸಿಂಹಾಸನದ ಇಳಿದು ಅವನಿಗೆ ಕಾಲಿ ಬಿದ್ದು ಕ್ಷಮಿಸುವಂತಾನೆ. ನೀನೇ ಈ ರಾಜ್ಯವನ್ನು ರಕ್ಷಿಸು ಅಂತ ಬೇಡ್ಕೊಳ್ತಾನೆ. ಅಣ್ಣ ಅಂತ ಬಹಳ ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ನಡೆದ ಸನ್ನಿವೇಶವನ್ನು ಅರುಹುತ್ತಾನೆ. ಆ ಮಾಯಾವಿಗೆ ಹೆದರಿ, ನಾನು ಗುಹೆ ಮುಚ್ಚಿ ಬಂದೆ, ನಾನು ಸ್ವಾರ್ಥಿ ಅಂತ ಶಂಕಿಸಬೇಡ, ನಿನ್ನನ್ನು ಕೊಂದು ನಾನು ರಾಜ್ಯ ವೈಭವವನ್ನು ಪಡಿಬೇಕು ಅಂತ ನಾನು ಅಪೇಕ್ಷಿಸಿಲ್ಲ ಅಂತೆಲ್ಲ ಹೇಳಿ, ಈ ರಾಜ್ಯ ವೈಭವ ಎಲ್ಲ ನಿನ್ನದೇ, ಸ್ವೀಕಾರ ಮಾಡು, ಅನುಗ್ರಹ ಮಾಡು ಅಂತ ಭಿನ್ನಯಿಸ್ಕೊಳ್ತಾನೆ. ಆಗ ನನ್ನನ್ನು ವಾಲಿ ಏಕವಸ್ತ್ರದಿಂದ ರಾಜ್ಯದಿಂದ ಹೊರಗಟ್ಟಿದ. ನನ್ನ ಪ್ರಾಣವನ್ನೇ ತೆಗಿಲಿಕ್ಕೆ ಉದ್ಯುಕ್ತನಾದ. ಕೊನೆಗೆ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಈ ಋಷ್ಯಮುಖ ಪರ್ವತಕ್ಕೆ ನಾನು ಬಂದಿದ್ದೇನೆ. ಇಲ್ಲಿಗೆ ವಾಲಿ ಇಲ್ಲಿಗೆ ಬರುವುದಿಲ್ಲ. ವಾಲಿ ಯಾವತ್ತೂ ಇಲ್ಲಿಗೆ ಬರುವುದಿಲ್ಲ. ಯಾಕೆಂದರೆ ಒಂದು ಶಾಪ ಇದೆ. ವಾಲಿ ಋಷ್ಯಮುಖ ಪರ್ವತಕ್ಕೆ ಬರದಂತೆ ಒಂದು ಶಾಪ ಇದೆ. ಆದ್ದರಿಂದ ಅವನು ಬರಲ್ಲ. ನಾನೇನು ತಪ್ಪು ಮಾಡಿಲ್ಲ, ನಿರಪರಾಧಿ. ನನ್ನನ್ನು ಕೊಲ್ಲಲಿಕ್ಕೆ ವಾಲಿ ಪ್ರಯತ್ನ ಮಾಡಿ ನನ್ನ ಹಣ್ಣು ಮಾಡಿದ್ದಾನೆ. ಹಾಗಾಗಿ ನನ್ನ ಮರ್ದನ ಇವತ್ತು ಅವನಿಂದ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ನೀನು ಆ ವಾಲಿಯನ್ನು ನಿಗ್ರಹ ಮಾಡಿ ಅನುಗ್ರಹ ಮಾಡಬೇಕು ಅಂತ ಸುಗ್ರೀವ ಪ್ರಾರ್ಥನೆ ಮಾಡ್ತಾನೆ. ಸುಗ್ರೀವನ ಈ ಒಂದು ಅಳಲನ್ನು ಕೇಳಿದಂತಹ ರಾಮ ಅವನಿಗೆ ಅಭಯ ಪ್ರದಾನ ಮಾಡ್ತಾನೆ. ವಾಲಿಯನ್ನು ಸಂಹಾರ ಮಾಡಿ ನಿನ್ನ ಮಡದಿಯನ್ನು, ರಾಜ್ಯವನ್ನು ಎಲ್ಲ ನಿನಗೆ ದೊರಕಿಸ್ಕೊಡ್ತೇನೆ ಅಂತ ಹೇಳಿ ಸುಗ್ರೀವನಿಗೂ ಕರ್ತವ್ಯದ ಹೊಣೆಗಾರಿಕೆಯನ್ನು ಬೋಧಿಸ್ತಾನೆ. ಮುಂದೆ ಸೀತಾ ಅನ್ವೇಷಣೆ ಕಾರ್ಯ ಆಗಬೇಕು, ರಾವಣನ ನಿಗ್ರಹ ಕಾರ್ಯ ಆಗಬೇಕು. ಆ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಎಲ್ಲ ಕಪಿಗಳಿಂದ ಕೂಡಿಕೊಂಡು ನೀನು ಕರ್ತವ್ಯ ನಿರತನಾಗಬೇಕು. ಹೀಗಿದ್ದರೆ ನಾನು ನಿನಗೆ ಉಪಕರಿಸ್ತೇನೆ ಅಂತ ಶ್ರೀರಾಮ ಹೇಳಿದಾಗ ಹೇಳ್ತಾನೆ. ಆ ರಾಮ ಹೇಳಿದಂತೆ ಸುಗ್ರೀವ ನಡೆದರೆ ಸುಗ್ರೀವ ವಾಲಿಯ ಭಯದಿಂದ ಮುಕ್ತನಾಗ್ತಾನೆ. ರಾಮನ್ ಹೇಳಿದ್ದಾನೆ, ನಾನು ನಿನಗೆ ಉಪಕಾರ ಮಾಡ್ತೇನೆ, ಆದರೆ ನೀನು ಸೀತಾನ್ವೇಷಣೆ ಮಾಡಬೇಕು, ರಾವಣ ನಿಗ್ರಹ ಮಾಡಬೇಕು. ನಿನ್ನ ಕಪಿ ಪ್ರಮುಖರನ್ನು ಕೂಡಿಕೊಂಡು ಆ ರಾವಣನನ್ನು ನಿಗ್ರಹ ಮಾಡಬೇಕು. ಹೀಗೆ ನನಗೆ ನೀನು ಉಪಕರಿಸಿದರೆ ನಾನು ನಿನಗೆ ಈ ವಾಲಿಯಿಂದ ನೀನು ರಕ್ಷಣೆ ಕೊಡ್ತೇನೆ ಅಂತ ಮಾತನ್ನು ಕೊಡ್ತಾನೆ ಶ್ರೀರಾಮ. ಇವತ್ತು ಹಾಗೆ ನಾವು ಕೂಡ ನಮಗೂ ತುಂಬ ಕಷ್ಟ ಇದೆ. ಪರಮಾತ್ಮ ನಮ್ಮ ಕಷ್ಟವನ್ನು ಪರಿಹಾರ ಮಾಡಿ ಅನುಗ್ರಹ ಮಾಡ್ತಾನೆ. ಅನುಗ್ರಹ ಮಾಡಬೇಕಾದ್ರೆ ರಾಮನ ಅಣತಿಯಂತೆ ಸುಗ್ರೀವ ಸೀತಾನ್ವೇಷಣ ಕಾರ್ಯ ಮಾಡಿರುವುದರಿಂದ
ಮಾಡಿರುವುದರಿಂದ ರಾಮ ಅವನನ್ನು ಅನುಗ್ರಹ ಮಾಡ್ತಾನೆ, ಅವನ ಕಷ್ಟವನ್ನು ಪರಿಹಾರ ಮಾಡ್ತಾನೆ. ಹಾಗೆ ನಾವು ಕೂಡ ನಮ್ಮ ಕಷ್ಟಗಳನ್ನು ಪರಿಹರಿಸಿಕೊಡ್ಬೇಕಾದ್ರೆ ಸುಗ್ರೀವನಿಗೆ ರಾಮ ಹೇಳಿದ ಹಾಗೆ ನಾವು ಮಾಡಬೇಕು. ಸುಗ್ರೀವನಿಗೆ ರಾಮ ಹೇಳಿದ್ನಲ್ಲ, ಸೀತಾನ್ವೇಷಣೆ ಕಾರ್ಯ ಆಗಬೇಕು, ರಾವಣ ನಿಗ್ರಹಾದಿ ಕಾರ್ಯಗಳಾಗಬೇಕು, ಅದಾದರೆ ಉಪಕಾರ ಮಾಡ್ತೇನೆ ಅಂತ. ಹಾಗೆ ನಾವು ಕೂಡ ಆ ಭಗವಂತನ ಮಾತನ್ನು ಕೇಳಬೇಕು. ಭಗವಂತ ಏನು ಹೇಳಿದ್ದಾನೆ, ಅವ ಬೋಧಿಸಿದಂತಹ ಶ್ರುತಿ ಸ್ಮೃತಿಗಳಲ್ಲಿ ಉಕ್ತವಾಗಿರತಕ್ಕಂಥ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಶ್ರುತಿ ಸ್ಮೃತಿ ಹರೇರಾಜ್ಞೆ, ಶ್ರುತಿ ಹಾಗೂ ಸ್ಮೃತಿಯಲ್ಲಿ ಹೇಳ್ತಕ್ಕಂಥ ವಿಚಾರ ಅದೇನು, ಅದು ಭಗವಂತನ ಆಜ್ಞೆ. ಅದನ್ನು ಅಲ್ಲಿ ಉಕ್ತವಾಗಿರ್ತಕ್ಕಂತಹ ನಮ್ಮ ವರ್ಣಾಶ್ರಮಕ್ಕೆ ಉಚಿತವಾಗಿರತಕ್ಕಂತಹ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು. ಕರ್ತವ್ಯ ಭ್ರಷ್ಟರಾದರೆ ಭಗವಂತ ಅನುಗ್ರಹಕ್ಕೆ ನಾವು ಪಾತ್ರರಾಗೋದಿಲ್ಲ. ಆ ಕರ್ತವ್ಯವನ್ನು ನಾವು ಆಚರಿಸಿದರೆ ಭಗವಂತ ನಮ್ಮನ್ನು ಸುಗ್ರೀವನ ರಕ್ಷಣೆ ಮಾಡಿದ ಹಾಗೆ ರಕ್ಷಿಸ್ತಾನೆ. ಹೀಗೆ ದೇವರಿಗೂ ಮತ್ತು ನಮಗೂ ಸಂಬಂಧ ಈ ರೀತಿ ಇರುವಂಥದ್ದು. ಅವನ ಮಾತನ್ನು ಕೇಳಿದರೆ ಅವ ನಮ್ಮ ಎಲ್ಲ ಕಷ್ಟವನ್ನು ಪರಿಹಾರ ಮಾಡ್ತಾನೆ. ಹೀಗೆ ಸುಗ್ರೀವ ಹೇಳಿದಾಗ ಸುಗ್ರೀವನಿಗೆ ರಾಮ ಸುಗ್ರೀವ ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯವನ್ನು ಹೇಳಿದ. ತಾನೂ ಕೂಡ ವಾಲಿಗ್ರಹವನ್ನು ಮಾಡ್ತೇನೆ ಎಂಬ ವಿಚಾರವನ್ನು ಹೇಳ್ತಾನೆ. ಆದರೂ ಸುಗ್ರೀವನಿಗೆ ನಂಬಿಕೆ ಇಲ್ಲ, ರಾಮನ ಮೇಲೆ ನಂಬಿಕೆ ಇಲ್ಲ. ನೀನು ವಾಲಿಯನ್ನು ನಿಗ್ರಹಿಸುವುದಕ್ಕೆ ಮೊದಲು ಮಾತು ಕೊಡಬೇಕು. ಮಾತು ಕೊಟ್ಟರೆ ನಾನು ಸೀತಾನ್ವೇಷಣವನ್ನು ಶೀಘ್ರವಾಗಿ ಮಾಡಿಸ್ತೇನೆ ಅಂತ. ಸುಗ್ರೀವನಿಗೆ ವಾಲಿದೇ ಚಿಂತೆ. ರಾಮ ಅಭಯದಾನವನ್ನೇನೋ ಮಾಡಿದ್ದಾನೆ, ಆದರೆ ಅವನ ಪರಾಕ್ರಮದಲ್ಲಿ ಸಂಶಯ. ಈ ರಾಮನಿಗೆ ಆ ವಾಲಿಯನ್ನು ನಿಗ್ರಹ ಮಾಡಲಿಕ್ಕಾಗತ್ತಾ ಅನ್ನುವ ಒಂದು ಸಂಶಯ. ಹೇಳ್ತಾನೆ, ಹೇ ಶ್ರೀರಾಮ, ನಿನ್ನ ವಿಷಯದಲ್ಲಿ ನನ್ನ ಮನಸ್ಸು ಚಂಚಲವಾಗಿದೆ, ಮನ್ನಿಸು. ಪ್ರಪಂಚದಲ್ಲಿ ಒಬ್ಬನನ್ನು ಜಯಿಸಲಿಕ್ಕೆ ಅವನಿಗಿಂತ 4 ಪಟ್ಟು ಅಧಿಕವಾಗಿ ಬಲ ಇರಬೇಕು. ಜಯಿಸಬೇಕಾದ್ರೆ, ಕೊಲ್ಲಬೇಕಾದರೆ 10ರಷ್ಟು ಅಧಿಕ ಬಲ ಇರಬೇಕು. ಇಂತಹ ಶೌರ್ಯ ನಿನ್ನಲ್ಲಿದೆಯಾ ಅಂತ ಸಂಶಯದಿಂದ ಕೇಳ್ತಾನೆ ಸುಗ್ರೀವ. ಹೇಳ್ತಾನೆ, ನೋಡು ಶ್ರೀರಾಮ, ಅಲ್ಲಿ ನೋಡು, ದುಂದುಭಿ ಎಂಬ ದೈತ್ಯನ ಶರೀರ. ದುಂದುಭಿ ಎಂಬ ದೈತ್ಯ ಇವ ಸಾಮಾನ್ಯ ಅಲ್ಲ. ಇವನು, ಈ ದುಂದುಭಿ ಎಂಬ ದೈತ್ಯ ಅವ ದೇವೇಂದ್ರನ ಶತ್ರು. ಒಮ್ಮೆ ವರುಣನ ಬಳಿಗೆ ಸಮುದ್ರಕ್ಕೆ ಯುದ್ಧಕ್ಕಾಗಿ ಹೋಗ್ತಾನೆ. ಅದರಿಂದ ಹೆದರಿದಂತಹ ವರುಣ, ನಿನಗೆ ಸಾಮರ್ಥ್ಯ ಇದ್ದಲ್ಲಿ ಹಿಮಾಲಯದ ಬಳಿ ಹೋಗು ಅಂತ ಕಳಿಸ್ತಾನೆ. ಹಿಮಾಲಯ ಎದುರಿಸಲಿಕ್ಕೆ ಅಸಮರ್ಥನಾಗಿ, ನೀನು ಮಹಾಪರಾಕ್ರಮಿ ಆಗಿದ್ದರೆ ವಾಲಿಯ ಬಳಿಗೆ ಹೋಗು ಅಂತ ದುಂದುಭಿಯನ್ನು ಕಳಿಸ್ತಾರೆ. ದುಂದುಭಿ ಕಿಷ್ಕಿಂಧೆಗೆ ಬಂದು ಅಟ್ಟಹಾಸಗೈತಾನೆ, ವಾಲಿಗೆ ಪಂಥಾಹ್ವಾನ ನೀಡ್ತಾನೆ. ಮಹಿಷಾಕಾರದಲ್ಲಿ ಬಂದಿದ್ದಾನೆ ದುಂದುಭಿ. ವಾಲಿ ನೋಡಿದ, ಸಿಂಹ ಆನೆ ಮೇಲೆ ಎರಗುವ ಹಾಗೆ ದುಂದುಭಿ ಮೇಲೆ ಹಾರಿದ. ಆ ವಾಲಿಯ ಪ್ರಖರವಾಗಿರತಕ್ಕಂತಹ ಪ್ರಹಾರಕ್ಕೆ ಆ ದುಂದುಭಿಯ ಧ್ವನಿ ಅಡಗಿ ಹೋಗಿಬಿಡುತ್ತದೆ, ಮೈ ನಡುಗಿ ಹೋಗುತ್ತೆ, ಉಸಿರೇ ಉಡುಗಿ ಹೋಗಿಬಿಡುತ್ತದೆ. ವಾಲಿಯ ಒಂದು ಕೈ ಪೆಟ್ಟಿನಿಂದ ಅವ ಸತ್ತೇ ಹೋಗ್ತಾನೆ. ಅಂತಹ ಆ ದುಂದುಭಿಯ ಮೃತ ಶರೀರ ಆ ಮಹಾಪರ್ವತದ ಹಾಗೆ ಬಿದ್ದಿದೆ ನೋಡು. ಅಂತಹ ದೇಹವನ್ನು ಸೆಟ್ಟಿನಿಂದ ವಾಲಿ ಹೊಡೆದು 1 ಯೋಜನ ದೂರಕ್ಕೆ ಎಸೆದವ. ಅವನ ದೇಹದ ದಟ್ಟವಾಗಿರ್ತಕ್ಕಂತಹ ರಕ್ತ ಬಿಂದುಗಳು ಆ ವನಮಧ್ಯದೆಲ್ಲ ಚಿಮ್ಮಿತ್ತು. ಇಡೀ ಋಷ್ಯಮುಖ ಪರ್ವತ ರಕ್ತಸಿಕ್ತವಾಗಿತ್ತು. ಆ ಪರ್ವತದಲ್ಲಿ ಮತಂಗ ಋಷಿಗಳು ತಪೋನಿರತರಾಗಿದ್ದರು. ಅವರ ಆಶ್ರಮದ ಪರಿಸರ ರಕ್ತದಿಂದ ಅಶುಚಿ ಆಯುವುದನ್ನು ನೋಡಿ ವಾಲಿಗೆ ಅವರು ಶಾಪ ಕೊಡ್ತಾರೆ. ವಾಲಿ ಈ ಪರ್ವತಕ್ಕೆ ಬಂದರೆ, ಋಷ್ಯಮುಖ ಪರ್ವತಕ್ಕೆ ಬಂದರೆ ಅವ ಸತ್ತು ಹೋಗಲಿ ಅಂತ
ಮತಂಗ ಮಹರ್ಷಿಗಳು ವಾಲಿಗೆ ಶಾಪ ಕೊಟ್ಟಿದ್ದರಿಂದ ಆ ಶಾಪ ನನಗೆ ವರವಾಗಿದೆ. ಆದ್ದರಿಂದ ವಾಲಿ ಇಲ್ಲಿಗೆ ಬರುವುದಿಲ್ಲ. ನಾನು ಇಲ್ಲಿರೋ ತನಕ ನಾನು ವಾಲಿ ಇಲ್ಲಿ ಬರುವುದಿಲ್ಲ, ಆದ್ದರಿಂದ ಬದುಕಿ ಉಳಿದಿದ್ದೇನೆ ಅಂತೆಲ್ಲ ಎಲ್ಲ ವಿಚಾರವನ್ನು ಆ ಮೃತನಾಗಿರತಕ್ಕಂತಹ ದುಂದುವಿಯ ಅದೆಲ್ಲ ವಿಚಾರವನ್ನು ಹೇಳ್ತಾನೆ. ಅಂತಹ ವಾಲಿಯನ್ನು ನೀನು ಸಂಹರಿಸ್ತೀಯ ಅಂತ ಹೇಳ್ತಾನೆ. ಅಂತಹ ಸಮರ್ಥನಾಗಿರ್ತಕ್ಕಂಥವನು ವಾಲಿ. ಏನು ಬಿದ್ದಿದೆಯಲ್ಲ ಶರೀರ, ಅವತ್ತು ಎಸೆತಕ್ಕಂತಹ ಶರೀರ ಅದು ಇವತ್ತು ಒಣಗೋಗಿದೆ. ಹಸಿಯಾದ ಶರೀರ ಭಾರ, ಒಣಗಿ ಹೋಗಿದ್ರೆ ಹಗುರವಾಗಿರ್ತದೆ. ಆ ಒಣಗಿರ್ತಕ್ಕಂತಹ ಆ ಶರೀರ ಅದು ಎತ್ತಲಾಗುವುದಿಲ್ಲ, ಅಷ್ಟು ಭಾರ. ನೀನೊಮ್ಮೆ ಅದನ್ನು ಎತ್ತು ನೋಡೋಣ ಅಂತಂದ. ಸುಗ್ರೀವನಿಗೆ ಒಂದು ಅಲ್ಪತನವನ್ನು ನೋಡಿ ಶ್ರೀರಾಮ ನಗ್ತಾ ಆ ದುಂದುಭಿಯ ದೇಹದ ಕಡೆಗೆ ಹೋಗ್ತಾನೆ. ಆ ದೇಹವನ್ನು ಕೇವಲ ತನ್ನ ಅಂಗುಷ್ಟದಿಂದ ಚಿಮ್ಮಿ ಬಿಡ್ತಾನೆ. ಅದರ ಒಂದು ತುಣುಕು ಕೂಡ ಕಾಣದ ಹಾಗೆ 100 ಯೋಜನ ದೂರಕ್ಕೆ ಹೋಗಿ ಬೀಳುತ್ತೆ. ಇದು ನೋಡಿ ಆಶ್ಚರ್ಯವಾಗುತ್ತೆ ಸುಗ್ರೀವನಿಗೆ. ಆದರೂ ಸಂಶಯ, ಅಲ್ಲ ಶ್ರೀರಾಮ, ಅದು ಒಣಗಿ ಹೋಗಿದೆ, ಭಾರ ಇಲ್ಲ. ಒಣಗಿ ಹೋಗಿರ್ತಕ್ಕಂತಹ ದೇಹವನ್ನು ಎಸೆದೀಯಾ? ನೀನು ಮಹಾವೀರ ಹೌದು, ಎಷ್ಟೇ ಆದರೂ ಅದು ಒಣಗಿದ ದೇಹ. ಆದ್ದರಿಂದ ನನ್ನ ಅಪರಾಧ ಮನ್ನಿಸು, ಇನ್ನೊಮ್ಮೆ ನಿನ್ನ ಪರಾಕ್ರಮವನ್ನು ತೋರಿಸು ಅಂತ ಹೇಳ್ತಾನೆ. ನೋಡು, ಕಠಿಣವಾಗಿರ್ತಕ್ಕಂಥ 7 ತಾಳು ವೃಕ್ಷಗಳು ವಕ್ರವಾಗಿ ಹುಟ್ಟಿವೆ. ವಾಲಿ ಇವುಗಳಲ್ಲಿರ್ತಕ್ಕಂತಹ ಎಲೆಗಳನ್ನು ಬಹಳ ಪ್ರಯಾಸಪಟ್ಟು ಕದಲಿಸ್ತಾ ಇದ್ದ. ಎಷ್ಟು ಅವು ಗಟ್ಟಿಯಾಗಿವೆ ಅಂದರೆ ಆ ತಾಳವೃಕ್ಷಗಳ ಎಲೆಯನ್ನು ಅಲಗಾಡ್ಲಿಕ್ಕೆ ಆಗ್ತಿರಲಿಲ್ಲ ಯಾರಿಗೆ? ವಾಲಿಗೆ. ಇನ್ನು ಕಿತ್ತು ವಿಚಾರ ಬಿಡಿ, ಆ ಮರಗಳನ್ನು ಕಿತ್ತಲಿಕ್ಕೂ ವಾಲಿಗೆ ಸಾಧ್ಯ ಇರಲಿಲ್ಲ. ಇಂತಹ 7 ತಾಳ ವೃಕ್ಷಗಳನ್ನು ಒಂದೇ ಬಾಣಕ್ಕೆ ನೀನು ಛೇದಿಸ್ತೀಯಂತಾದರೆ ನನ್ನ ಎಲ್ಲ ಸಂಶಯಗಳು ಖಂಡಿತವಾಗಿ ನಾಶವಾಗ್ತವೆ. ಆದ್ದರಿಂದ ದಯಮಾಡಿ ನಿನ್ನ ಪರಾಕ್ರಮವನ್ನು ತೋರು ಎಂಬ ವಿಚಾರವನ್ನು ಇನ್ನು ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಅದನ್ನು ಇಲ್ಲಿ ಈ ಪದ್ಯದಲ್ಲಿ ನಾನಪಂಡಿತಾಚಾರ್ಯರು ಅದಾರ್ಯ ಸಾಲಾ ವಲಿದಾರಣೇನ ವ್ಯಾಪಾದಿತೇಂದ್ರ ಪ್ರಭವೇನತೇನ ಪ್ರಾದ್ಯೋತ ನಿಪ್ರೀತಿ ಕೃತಾನಿ ಕಾಮಂ ಮಧುದ್ವಿಷಾತ್ವಂ ದಿಶಿಶೇಷ ವೀರಃ ಎಂಬ ಶ್ಲೋಕದಲ್ಲಿ ಸಂಗ್ರಹಿಸಿ ಹೇಳ್ತಾ ಇದ್ದಾರೆ. ಈ ಶ್ಲೋಕದ ಅರ್ಥ ತಾತ್ಪರ್ಯಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.